ಬ್ರಹ್ಮಾಂಡ ಭವಿಷ್ಯ 2025 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, 2024 ಮುಗಿದು 2025ಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ 2024 ಅಂತೂ ಆಯಿತು, 25ರಲ್ಲಿ ನಮ್ಮ ರಾಶಿಗಳ ಫಲಾನುಫಲ ಯಾವ ರೀತಿ ಇರುತ್ತೆ? ಮೇಷದಿಂದ ಮೀನ ರಾಶಿಯವರೆಗೂ 12 ರಾಶಿಗಳ ವರ್ಷ ಭವಿಷ್ಯ 2025 ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಕೆಡುಕು, ಯಾವೆಲ್ಲ ಸಮಸ್ಯೆಗಳು ಎದುರಾಗತ್ತೆ, ಸಮಸ್ಯೆಗಳಿಗೆ ಹೇಗೆ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನ ಮಾಡ್ಕೋಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೆ ಧರ್ಮದರ್ಶಿಗಳಾದ ಬ್ರಹ್ಮಾಂಡ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವರ್ಷದ ಶುಭಾಶಯಗಳು ತಮಗೆ. ನಮಸ್ಕಾರ. ತಮಗೂ ಹೊಸ ವರ್ಷದ ಶುಭಾಶಯಗಳು. ಅದು ಆಂಗ್ಲ ಭಾಷೆಯ ಹೊಸ ವರ್ಷಕ್ಕೆ ಶುಭಾಶಯಗಳು. ಯುಗಾದಿ ಹಬ್ಬಕ್ಕೆ ನಮಗೆ ಬರೋದ್ರಿಂದ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಮುಖಾಂತರ ಹೇಳ್ತಾ ಇದ್ದೀನಿ. ಖಂಡಿತ ಗುರುಗಳೇ, 2024 ಮುಗೀತು, 2025ಕ್ಕೆ ಕಾಲಿಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಕುತೂಹಲವಂತೂ ಇದ್ದೇ ಇರುತ್ತೆ. 2024 ಆಯ್ತಪ್ಪ, ಒಂದಷ್ಟು ಜನಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಫಲ ಸಿಕ್ಕಿರುತ್ತೆ. 2024 ಬಹಳಷ್ಟು ಖುಷಿ ಕೊಟ್ಟಿರುತ್ತೆ. ಬಟ್ ಇನ್ನೊಂದಷ್ಟು ಜನ 2025ನ್ನ ಕಾಯ್ತಾ ಇರ್ತಾರೆ. ಓಕೆ, ಹೊಸ ವರ್ಷದಲ್ಲಾದ್ರೂ ನಮಗೆ ಒಳ್ಳೇದಾಗತ್ತಾ, ನಮ್ಮಲ್ಲಿ ಏನಾದರೂ ಬದಲಾವಣೆಗಳಾಗತ್ತಾ, ಮಾಡದಂತಹ ಕೆಲಸಗಳು ಕೈಗೂಡುತ್ತಾ, ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬಹುದಾ ಅಂತ ಹೇಳಿ. ಹೇಗಿದೆ ಗುರುಗಳೇ 2025? ಎಲ್ಲ ದೇವಾನುಗರ್ಭಕ್ಕೆ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಪವರ್ ಟಿವಿ ಮುಖಾಂತರವಾಗಿ ಸ್ವಾಗತ ಸುಸ್ವಾಗತ. ಪೂರ್ಣಿಮಾ ಏನು ಹೇಳುತ್ತೆ ಅಂದರೆ, 2025 ಅಂತಲ್ಲ, ವರ್ಷ ಬಿಟ್ಟು ವರ್ಷ ಪ್ರತಿ ಸರಿನೂ ಎಲ್ರಿಗೂ ಕುತೂಹಲ ನೀವು ಹೇಳ್ದಂಗೆ ಕಾಯ್ತಾ ಇರ್ತಾರೆ. ಖಂಡಿತ, ಈ ವರ್ಷ ಒಳ್ಳೇದಾಗಿಲ್ಲ, ಮುಂದಿನ ವರ್ಷ ಆಗುತ್ತೆ ಅಂತ. ಆದರೆ ನೋಡು, ಸಾಧಾರಣವಾಗಿ ಈ ವರ್ಷ 2024 ಎಲ್ರಿಗೂ ಎಷ್ಟು ಬೇಗ ಹೊಟ್ಟೋಯ್ತು ಅಂತ ಗೊತ್ತೇ ಆಗಿಲ್ಲ. ಹೌದು, 2024 ಅಂತೂ ಭಾಳ ಬೇಗ ಹೊಟ್ಟೋಯ್ತು. ಎಷ್ಟು ಬೇಗ ಅಂದರೆ, ಕುಜಾನೇ ರಾಜ, ಶನಿನೇ ಮಂತ್ರಿ ಅಂತ. ಸೊ ಇವನು ಇಬ್ಬರು ಅಷ್ಟು ಸ್ಪೀಡಾಗಿ ಎತ್ಕೊಂಡು ಹೋಗ್ಬಿಟ್ರು. ಕುಜ ಭಾಳ ಬೇಗ ಅಂತ ಕರಿತೀವಿ. ಅಂದರೆ ಇನ್ನು ಮುಂದಿನ ವರ್ಷದವರೆಗೂ ಇರ್ತಾನೆ, ಯುಗಾದಿವರೆಗೂ. ಸಾಧಾರಣವಾಗಿ ವರ್ಷ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ, ಹೊಸ ವರ್ಷಕ್ಕೆ ನಮ್ಮ ರಾಶಿಗಳ ಫಲ ಬಂದ್ಬಿಡುತ್ತೆ ಎಲ್ರಿಗೂ ಅಂತ. ಆಮೇಲೆ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್ ಅಂತ ಹೇಳಿ ಎಲ್ರಿಗೂ ಒಂದೇ ಸಲ ಟ್ರೀಟ್ಮೆಂಟು ಕೊಡೋಕ್ಕೆ ಸಾಧ್ಯ ಇಲ್ಲ. ಹೌದು. ಆಮೇಲೆ ಕೆಲವರಿಗೆ 1-3 ತಿಂಗಳಾದ್ಮೇಲೆ ಬರುತ್ತೆ ಫಲ, ಕೆಲವರಿಗೆ ತಕ್ಷಣವೇ 1 ವಾರ ಆದ ತಕ್ಷಣ ಸಿಗುತ್ತೆ, ಕೆಲವರಿಗೆ ವರ್ಷದ ಕೊನೆಯಲ್ಲಿ ಸಿಗುತ್ತೆ. ಖಂಡಿತ. ಅದಕ್ಕೆ ದಿನ ಭವಿಷ್ಯ ಅಂತಕ್ಕಂಥದ್ದು ಎಲ್ಲೂ ಶಾಸ್ತ್ರದಲ್ಲಿ ಇಲ್ಲ. ಪ್ರತಿ ವರ್ಷದಲ್ಲಿ 1 ವರ್ಷಕ್ಕೆ ಒಂದು ಫಲ ಅಂತ ಸಿಗುತ್ತೆ. ಒಂದು ಸಲ ಯುಗಾದಿ ಫಲ ಹೇಳ್ಬಿಟ್ರೆ ಮುಗಿದೋಯ್ತು. ಅದು 1 ವರ್ಷದವರೆಗೂ ಆ ಫಲದಲ್ಲಿ ಒಂದು 15 ಡಿಗ್ರೀಸಲ್ಲಿ ಪಾರ್ಟ್ ಆಫ್ ದ ಪಾರ್ಟ್ಸಲ್ಲಿ ಅದೇನು ಅಂದರೆ, ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಚಂದ್ರ ಪರಿವರ್ತನೆ ಆಗ್ತಾನೆ, ಅಂಥವ್ರಿಗೆ ಮಾತ್ರ ಪರಿಹಾರ ಸಿಗುತ್ತೆ. ಆಮೇಲೆ ವರ್ಷನೂ 2025 ಚೆನ್ನಾಗಿದೆ ಅಂದರೆ ಜನವರಿಲಿ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆಂಗ್ಲ ಭಾಷೆಯಲ್ಲಿ ಹುಟ್ಟಿರ್ತಕ್ಕಂಥವ್ರೆಲ್ಲ ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟಿರೋದು ನಾವೆಲ್ಲ. ಅದರಲ್ಲಿ ಪ್ರಕಾರವಾಗಿ 2000 ಕ್ಯಾಲೆಂಡ್ರು ಏನು ಚೇಂಜ್ ಆಗುತ್ತೆ ಅದ್ರ ಪ್ರಕಾರ ನೋಡಿದ್ರೂ 1725 ಕ್ಯಾಲೆಂಡರ್ ನೀನೇನಾದರೂ ಗೂಗಲ್ ಹಳೇದು ನೋಡಿದ್ರೆ, ಮೇ ಆದ ತಕ್ಷಣ ಆಗಸ್ಟ್ ಬಂದ್ಬಿಟ್ಟಿದೆ. ಕ್ಯಾಲೆಂಡ್ರೇ ಚೇಂಜ್ ಆಗೋಗಿದೆ, ನಂಬರ್ಸು ಚೇಂಜ್ ಆಗೋಗಿರುತ್ತೆ, ಡೇಟ್ಗಳೇ ಚೇಂಜ್ ಆಗೋಗಿದೆ. ಕೆಲವೊಂದರಲ್ಲಿ 2018 ಅಂದರೆ 1825 ಏನಾದರೂ ನೋಡಿದ್ರೆ ಅಲ್ಲಿ ಏನಾಗಿದೆ, 16 ಆದ ತಕ್ಷಣವೇ 27ಕ್ಕೆ ಧುಮುಕ್ಬಿಟ್ಟಿದೆ. ಸೊ ಅದರಿಂದ ಕ್ಯಾಲೆಂಡರ್ಗಳು ನಾವು ಸರಿಯಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೇಳೋ ಥರ ಕ್ಯಾಲೆಂಡರ್ ವರ್ಷ ಅಂತ ಸುಳ್ಳೋದು. ನಮ್ಮಲ್ಲಿ ಸಂಪ್ರದಾಯ ಏನು ಹೇಳುತ್ತೆ ಅಂದರೆ, ಸೂರ್ಯ ಉದಯವಾಗಿ ಪರಿವರ್ತನೆ ಅಂತ. ಸೊ ಪ್ರತಿದಿನ ಸೂರ್ಯ ಹುಟ್ಟುತ್ತಾನೆ, ಪ್ರತಿದಿನ ಸೂರ್ಯ ಮುಳುಗ್ತಾನೆ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ನಕ್ಷತ್ರಕ್ಕೆ ಇಷ್ಟು ಚಂದ್ರನ ನೋಡಿದ್ರೆ ಚಂದ್ರ ರಾಶಿ ಫಲವನ್ನು ಹೇಳ್ತಾನೆ, ಲಗ್ನ ಫಲವನ್ನು ವಾಟ್ ಈಸ್ ಹಿ ಅಂತ ಗೊತ್ತಾಗುತ್ತೆ. ಸೊ ಲಗ್ನ ಮತ್ತು ರಾಶಿ ಎರಡನ್ನೂ ವ್ಯವಹಾರ ಮಾಡಿ ಈ ವರ್ಷದಲ್ಲಿ 2025ಕ್ಕೆ ಏನಾಗಬಹುದು ಅಂತ. 2025ಕ್ಕೆ 9 ಕುಜನೇ ರಾಜ, ಜ್ಞಾಪಕ ಇಟ್ಕೊ. ಏನು ಅಂದರೆ, ಆ ಕುಜ ಭಾಳ ಫಾಸ್ಟಾಗಿ ಹೋಗ್ತಾನೆ. ಕರ್ಕೊಂಡು ಹೆಂಗೆ ಹೋಗ್ತಾನೆ ಫಾಸ್ಟಾಗಿ ಅಂದರೆ, ಎಲ್ಲರೂ ಸ್ಲೋ ಅಂತ ಹೇಳ್ಬೇಕು ನಾವೆಲ್ಲ, ಆ ರೀತಿ ಕರ್ಕೊಂಡು ಹೋಗ್ತಾನೆ. ರೋಗ ರುಜಿನಗಳು ಹೆಚ್ಚಾಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಆಗುತ್ತೆ. 2025ರಲ್ಲಿ ನಾವು ಆರೋಗ್ಯ ಪರಿಸ್ಥಿತಿಗಳನ್ನ ಎಲ್ರದ್ದು, ಯಾವ ರಾಶಿ ಆದ್ರೂ, ಮೇಷದಿಂದ ನೀನೇನು ಕೊನೆ ಮೀನದವರೆಗೂ ಹೇಳ್ತೀಯೋ ಅವರೆಲ್ರಿಗೂ ರಾಶಿಗಳ ಇಂಪಾರ್ಟೆಂಟ್ ಅಲ್ಲ, ಆರೋಗ್ಯ ಇಂಪಾರ್ಟೆಂಟ್. ಈ ಸಲ ರೋಗಗಳ ಪರಿವರ್ತನೆ ಮಾಡಬೇಕು. ನೋಡಿ, ಈ ವರ್ಷ 2025ಕ್ಕೆ 3 ಸ್ಥಾನ ಪಲ್ಟನೆಗಳಿದೆ. 3 ಗ್ರಹಗಳು ಬೇರೆ ಬೇರೆ ಸ್ಥಾನ ಪಲ್ಟನೆ. ರಾಹು ಕೇತು 2 ಗ್ರಹಗಳಲ್ಲ, ಬಿಂದು ಮಾಲಿನ್ಯ 2 ಗ್ರಹಗಳ ಮಧ್ಯದಲ್ಲಿರ್ತಕ್ಕಂಥ ಬಿಂದುಗಳು, ಮೇಲು ಕೆಳಗೆ ಅಂತ. ಅವರಿಬ್ಬರು ಚೇಂಜ್ ಆಗ್ತಾ ಇದ್ದಾರೆ.
ಯಾವಾಗ ಚೇಂಜ್ ಆಗ್ತಾರೆ ಅಂದರೆ ಉಲ್ಟಾ ಅವ್ರು ಸುತ್ತೋದೆಲ್ಲ ಉಲ್ಟಾ ಹೋಗ್ತಾರೆ. ಅಂದರೆ ಯಾವ ಭಾಗಕ್ಕೂ ಎಡಭಾಗದಿಂದ ಬಲಕ್ಕೆ ಹೋಗೋದಲ್ಲ, ಬಲಭಾಗದಿಂದ ಎಡಕ್ಕೆ ಹೋಗ್ತಾನೆ ಅಂತ ಗ್ರಹಗಳು ಹೋದರೆ ಇವರೆಲ್ಲ ಬಲಭಾಗದಿಂದ ಎಡಕ್ಕೆ ಬರ್ತಾರೆ. ಸೊ ರಾಹು ಏನು ಮಾಡ್ತಾನೆ, ಮೀನ ರಾಶಿಯಿಂದ ಅವನು ಪೂರ್ತಿಯಾಗಿ ಕೆಳಗಡೆ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ಶನಿ ಮನೆಗೆ ಬಂದ್ಬಿಡ್ತಾನೆ ರಾಹು, ಜ್ಞಾಪಕ ಇಟ್ಕೊ. ಇವನು ಕನ್ಯಾ ರಾಶಿಯಿಂದ ಪೂರ್ತಿಯಾಗಿ ಸಿಂಹ ರಾಶಿಗೆ ಬಂದ್ಬಿಡ್ತಾನೆ ಕೇತು ಸೂರ್ಯನ ಮೇಲೆ ಕೂತ್ಕೊಂಡ್ರೆ ಕಣ್ಣು ಅಂತ ಜ್ಞಾಪಕ ಇಟ್ಕೋಬೇಕು. ರಾಹು ಶನಿ ಜೊತೆ ಕೂತ್ಕೊಂಡ್ರೆ ಅಂದ್ರೆ ಕಲಹಂ ನಾಸ್ತಿ ಅಂತ ಕರಿತೀವಿ. ಆಕ್ಸಿಡೆಂಟ್ಸು, ರೋಗ ರುಜಿನಗಳು ಹೆಚ್ಚು ಅಂತ ಎಲ್ಲರಿಗೂ ಇಡೀ ಜಗತ್ತಿಗೆ ಇದು. ಏನೋ ಒಬ್ಬೊಬ್ರಿಗೆ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ಎಲ್ಲರೂ ನಾವು ಇದೇ ಪ್ರಪಂಚದಲ್ಲಿ ಇದೀವಿ, ಒಬ್ಬೊಬ್ಬನ ಒಂದು ಗ್ರಹದಲ್ಲಿಲ್ಲ. ಆಮೇಲೆ ಇದೇ ಶನಿ ಏನು ಮಾಡ್ತಾನೆ, ಟ್ರಾನ್ಸ್ಲೇಟ್ ಆಗ್ತಾನೆ. ಎಲ್ಲಿ ಹೋಗ್ತಾ ಇದ್ದಾನೆ? ಈಸ್ ಗೋಯಿಂಗ್ ಫಾರ್ ಗುರುಸ್ ಮನೆ, ಅಂದರೆ ಮೀನ ರಾಶಿಗೆ ಹೊಟ್ಟೋಗ್ತಾನೆ. ಗುರು ಮನೆ ಅದು ನೀರಲ್ಲಿರ್ತಾನೆ. ನೀರಲ್ಲಿದ್ದರೆ ನೀರು ಅಪಘಾತಗಳು, ನೀರಿನಿಂದ ಬರತಕ್ಕಂಥ ಇನ್ಫೆಕ್ಷನ್ಸು, ಫುಡ್ ಡಿಸೀಸ್ಗಳು ಹೆಚ್ಚು ಮಾಡ್ತಕ್ಕಂಥದ್ದು. ಇದನ್ನು ನೋಡ್ಕೋಬೇಕು. ಆಮೇಲೆ ಗುರು ಎಲ್ಲಾದ್ರೂ ಹೋಗ್ತಾನ ಅಂತ ನೋಡಬೇಕು. ಗುರು ಏನು ಮಾಡ್ತಾನೆ? ಮಿಥುನ್ ರಾಶಿಗೆ ಹೋಗ್ತಾನೆ. ಈ ಯಾರ್ಯಾರು ಪ್ರೀತಿಸಿ ಮದುವೆ ಆಗ್ತಕ್ಕಂಥವ್ರಿಗೆಲ್ಲ ಡೇಂಜರಸ್. ಗುರು ಬಂದು ಧರ್ಮಕಾರಕ. ವೃಷಭ ಅಂದ್ರೆ ಯಾರು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಮಾತ್ರ ಗುರು ಬಲ. ಕಷ್ಟಪಡದ ಸೋಂಬೇರಿಗಳಿದ್ರೆ ಇನ್ನೂ ಚೆನ್ನಾಗಿ ಮಲಗಿಸ್ತಾನೆ, ಅವ್ನು ಮುಂದಕ್ಕೆ ಹೋಗ್ತಾನೆ, ಲಾಭಕ್ಕೆ ಒಳ್ಳೇದೇ. ವೃಷಭ ರಾಶಿಗೆ ಗುರು ಬಲ ಬರುತ್ತೆ, ಒಳ್ಳೇದೇ. ಆದ್ರೂ ಕಷ್ಟಪಟ್ಟವ್ರಿಗೆ ಮಾತ್ರ. ಸೋಂಬೇರಿಗಳ ತರ ಸೂರ್ಯೋದಯದಲ್ಲಿ ಎದ್ದೇಳದೆ ಇದ್ದರೆ ಗುರು ಬಂದು ದೊಡ್ಡ ಗ್ರಹ ಅಂತೀವಿ, ದೊಡ್ಡ ರೋಗವನ್ನು ಕೊಟ್ಟು ಮಲಗಿಸ್ಬಿಡ್ತಾನೆ. ಅದಕ್ಕೆ ನಿಮ್ಗೆ ಬೆಳಗ್ಗೆ ಸೂರ್ಯೋದಯ ಎದ್ದೇಳಬೇಕು ವೃಷಭ ರಾಶಿಯವರು. ಮಿಥುನಕ್ಕೆ ಮನೆಗೆ ಹೋಗ್ತಾನೆ. ಮಿಥುನ ಇಸ್ 50-50, ಬುಧನ ಮನೆ ಅಂತ ಕರಿತೀವಿ. ಆ ಮನೆ ಬಂದು ಯಾವತ್ತೂ ಜ್ಞಾಪಕ ಇಟ್ಕೋ, ಅದು ಬಂದು ಯಾವ ಕಾಲಕ್ಕೂ ನಾವೇನು ಹೇಳ್ತೀವಿ, ಮೇಷರಾಶಿ ಒಂದು ಅಗ್ನಿಗ್ರಹ ಅಂತೀವಿ, ಎರಡನೇದು ಭೂಮಿ ಗ್ರಹ ಮತ್ತು ವಾಯುಗ್ರಹ ಅಂತ ಕರಿತೀವಿ. ಸೊ ಈ 3 ಟೈಮು ಚೇಂಜ್ ಮಾಡ್ತಾನೆ. ಒಂದೇ ವರ್ಷದಲ್ಲಿ 3 ಜನ ಚೇಂಜ್ ಆಗ್ತಾರೆ. ಗುರು ಚೇಂಜ್ ಆಗ್ತಾನೆ. ಎಲ್ಲಿಂದ? ಪೂರ್ತಿಯಾಗಿ ವೃಷಭದಿಂದ ಮಿಥುನಕ್ಕೆ ಹೊಟ್ಟೋಗ್ತಾನೆ. ಶನಿ ಏನು ಮಾಡ್ತಾನೆ, ತಾನು ಕುಂಭದಿಂದ ಮೀನಕ್ಕೆ ಹೋಗ್ತಾನೆ. ರಾಹುಕೇತುಗಳು ಉಲ್ಟಾ ಆಗಿರೋದ್ರಿಂದ ಅವನ ಮೇಲ್ಗಡೆ ಇರ್ತಕ್ಕಂಥ ಮೀನದಿಂದ ಶನಿ ಮನೆ ಕುಂಭಕ್ಕೆ ಬರ್ತಾನೆ. ಇವನು ಕೇತು ಬಂದು ಪೂರ್ತಿಯಾಗಿ ಇದಕ್ಕೆ ಹೋಗ್ತಾನೆ. ಎಲ್ಲಿಗೆ? ಸಿಂಹರಾಶಿಗೆ. ಸಿಂಹರಾಶಿಗೆ ಹೋದ್ರೆ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಗಾಡಿಗಳು ಹುಷಾರು, ರಾತ್ರಿ ಪ್ರಯಾಣ. ಅದೇ ಕೇತು ಅಲ್ಲೇ ಬಂದ್ಬಿಟ್ಟು, ಕೇತು ಅಂಗಕಾರಕ ಅಂತ ಕರಿತೀವಿ, ಅಂಗಗಳು ಹುಷಾರು ಅಂತೀವಿ. ಕೇತು ಅಂದ್ರೆ ಸೂಕ್ಷ್ಮ ಅಂತ, ಬಾಲ ಅಲ್ವಾ? ಸೊ ಈ 3 ಗ್ರಹಗಳು 2025ನ ಎಲ್ಲಾರ ಗ್ರಹಗಳ ಗತಿಗಳನ್ನ ಸರಿ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಎಲ್ಲರೂ 2025ಕ್ಕೆ ಪ್ರತಿಯೊಬ್ಬರು ಫಲಾಫಲಗಳನ್ನ ಬೇರೆಯವ್ರ ಥರ ನಾನು ಬೆಣ್ಣೆ ಹಚ್ಚಿ ನಿಮಗೆ ಚೆನ್ನಾಗಿದೆ ಅಂತ ನಾನು ಹೇಳೋ ಅಭ್ಯಾಸ ಇಲ್ಲ. ಒಂದು ಏನು ಅಂದರೆ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಎಲ್ರಿಗೂ ಚೆನ್ನಾಗಾಗೋದು ತಾನಾಗೆ ಆಗತ್ತೆ. ಪೂರ್ಣಿಮಾ ಏನೋ ಚೆನ್ನಾಗಾಗೋದು ಒಳ್ಳೇದು, ಅದು ಅವ್ರ ಪಾಡಿಗೆ ಆಗಲಿ. ಎಚ್ಚರಿಕೆ ಕೊಡತಕ್ಕಂಥವ್ರು ಯಾರೂ ನಿಮಗೆ ಕೊಡಲ್ಲ. ಎಚ್ಚರಿಕೆ ಯಾಕೆ ಕೊಡ್ತೀನಿ ನಾನು ಅಂದರೆ, ನೀವು ಅದರಲ್ಲಿ ಎಚ್ಚರಿಸ್ಕೊಂಡ್ರೆ ಒಳ್ಳೇದಾಗೋದು, ಜೊತೆಗೆ ನೀನು ಅನುಭವಿಸ್ತೀಯ, ಚೆನ್ನಾಗಿರೋದು ಅನುಭವಿಸ್ತೀಯ. ನೀವು ಇಲ್ಲಿ ಎಚ್ಚರಿಕೆ ಪಡ್ಕೊಂಡ್ಬಿಟ್ರೆ ಅಲ್ಲಿ ಚೆನ್ನಾಗಾಗ್ತೀಯ. ಸೊ ಅದೇ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥ ವಿಶೇಷತೆ ಅಂದ್ರೆ, ದಯವಿಟ್ಟು 2025ಕ್ಕೆ ನೆಗ್ಲಿಜೆಂಟ್ ಮಾಡಬೇಡಿ. ಇಡೀ ಜಗತ್ತಿಗೆ ರೋಗ ರುಜಿನಗಳು ಹೆಚ್ಚಂದರೆ, ಯಾವಾಗ ವೃಶ್ಚಿಕ ರಾಶಿಯಿಂದ ಗುರು ಧನುಸ್ಸಿಗೆ ಪರಿವರ್ತನೆ ಮಾಡಕ್ಕೆ ಹೋದನೋ, ಅಲ್ಲಿ ಹೋದ ತಕ್ಷಣ ಶನಿ ಏನಾದ, ಧನುರಾಶಿಗೆ ಕರೋನಾ ಬಂತು. ಜ್ಞಾಪಕ ಇಟ್ಕೊಳ್ಳಿ, 4.5 years ಬಿಫೋರ್. ಈಗ ಮತ್ತೆ ಹೋಗ್ತಾ ಇರೋದ್ರಿಂದ ನೀರು, ಅವನು ಗುರು ಮನೆಗೆ ಹೋಗ್ತಾ ಇದ್ದಾನೆ, ಅದು ನೀರಿನ ಜಾಗಕ್ಕೆ ಹೋಗ್ತಾನೆ. ಮೀನ ರಾಶಿ ನೀರು. ಸೊ ಅದರಿಂದ ಏನು ಹೇಳುತ್ತೆ ಪೂರ್ಣಿಮಾ ಅಂದರೆ, ಎಲ್ಲರೂ ನೀರಿಂದ ಊಟಗಳು ಎಲ್ಲಂದ್ರಲ್ಲಿ ತಿಂತಾ ಇದ್ದಾರೆ ಎಲ್ಲರೂ, ಬಹಳ ಜನ. ಇನ್ನು 7 ವರ್ಷ ಎಲ್ಲ 7 ವರ್ಷ ಚೆನ್ನಾಗಿರ್ತಾರೆ. 7 ವರ್ಷ ಅನ್ನೋ ಫುಡ್ಡಲ್ಲೇ ಬಿಸ್ನೆಸ್. ನೆಕ್ಸ್ಟು ವೇಸ್ಟ್ ಔಟ್ ಆಫ್ ವೇಸ್ಟ್. ಹಳೆ ಪಲ್ಯ ಅಂತ ತೆಗೆದು ದೋಸೆ ಒಳಗಿಟ್ಟು ರೋಲ್ ಮಾಡಿಕೊಟ್ರು ಫಸ್ಟ್ ಕ್ಲಾಸ್ ಅಂತ ತಿಂತಾರೆ. ನೆನ್ನೆ ಉಪ್ಪಿಟ್ಟು ಚಿತ್ರಾನ್ನ ದೋಸೆದಲ್ಲಿ ಇಟ್ಟರೆ ಹೊಸದು 108 ದೋಸೆಯಲ್ಲಿ ಇದೊಂದು ದೋಸೆ ಅಂತಾರೆ. ಹಿಂಗೆಲ್ಲ ಆಗೋಗಿರೋದ್ರಿಂದ ಜನಗಳಿಗೆ ವ್ಯಾಪಾರ ಚೆನ್ನಾಗತ್ತೆ. ಆಮೇಲೆ ಏನು ಅಂದರೆ, ಇನ್ನೊಂದು ಹೇಳ್ತೀನಿ, ದೊಡ್ಡ ಯಾರು ಬಿಸ್ನೆಸ್ ಮಾಡ್ತಿದ್ದಾರೆ, ದೇ ವಿಲ್ ಗೋ ಟು ಲಾಸ್. ಬರ್ದಿಟ್ಕೊಂಡ್ಬಿಡು. 2025ರಲ್ಲಿ ಎಲ್ಲ ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ದೊಡ್ಡ ಹೋಟ್ಲ್ ಮಾಡಿದವನ್ನೆಲ್ಲ ಬೀದಿಗೆ ಬರ್ತಾನೆ. ಚಿಕ್ಕ ಹೋಟ್ಲು, ಝೊಮ್ಯಾಟೊ ಗಿಮ್ಯಾಟೊ ಅದು ಇದು ಅಂತ ಇಟ್ಕೊಂತಾರಲ್ಲ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋಣ, ನಾನು ಒಂದು ಚಕ್ಲಿ ಅಂಗಡಿ ಇಟ್ಕೊಳ್ಳೋಣ, ಒಂದು ಸ್ವೀಟ್ ಅಂಗಡಿ ಇಟ್ಕೊಳ್ಳೋಣ ಚಿಕ್ಕದಾಗಿ, ಅಂಥವರೆಲ್ಲ ಅಭಿವೃದ್ಧಿ ಮಾಡ್ತಾನೆ. ಶನಿ ಬಂದು ಏನು ಮಾಡ್ತಾನೆ, ಗೌರವವನ್ನು ಕೊಡ್ತಾನೆ, ಯಶಸ್ಸನ್ನು ಕೊಡ್ತಾನೆ, ಪದವಿನ ಕೊಡ್ತಾನೆ. ಸೊ ಇದನ್ನೂ ಜೊತೆಯಲ್ಲಿ ಉಂಟು. ಅದಕ್ಕೆ ಶನಿ ಏನು ಹೇಳ್ತಾನೆ, ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುಧಾಲ. ಹೆಂಡ್ತೀರ ಅಕಸ್ಮಾತ್ ಜಗಳ ಗಂಡ ಅಂತ ಮಾಡ್ಕೊಂಡಿದ್ದಾರೆ, ಅಕಸ್ಮಾತ್ ಸಣ್ಣದಲ್ಲಿ ಅವಳು ಒಂದು ಸುಮ್ಮನೆ ಒಂದು ಮೆಸೇಜಲ್ಲಿ ಸಾರಿ ಅಂತ ಕಳಿಸಿದ್ರೆ ಸರಿ ಹೋಗ್ತಾರೆ, ಕೋರ್ಟ್ ಕೇಸೇ ಬೇಕಾಗಿಲ್ಲ ಅನ್ನತ್ತೆ. ಅಂದ್ರೆ ಇಲ್ಲ, ದೊಡ್ಡದು ಮಾಡಕ್ಕೆ ಹೋಗಲ್ಲ. ಈ ಸರಿ ಎಲ್ಲರನ್ನೂ ಸೇರಿಸ್ತಾನೆ ಅಂತಾನೆ, ಹಳೇದನ್ನೂ ಸೇರಿಸಿ, ಅಯ್ಯೋ ಯಾರೋ ನಮ್ಮ ಅಪ್ಪ ಅಮ್ಮ ಎಲ್ಲ ಕೇಸ್ ಹಾಕಿದ್ದಾರೆ, ಮಾಡೋ ಕೆಲಸ ಎಲ್ಲ ನಾವಿಬ್ರು ಸೇರ್ಕೊಂಡ ಬಾರೆ ಅಂದ್ಕೊಳ್ಳೋ ಅವಕಾಶಗಳು ನಡೆಯುತ್ತೆ. ಸೊ ಗೌಪ್ಯವಾಗಿ ಮಾಡಿರ್ತಕ್ಕಂಥ ಕಳ್ತನಗಳು ಟಕಾರ್ ಅಂತ ಹೊರಗಡೆ ಲೈಟಿಗೆ ಬರುತ್ತೆ. ಸೊ ಗುರು ಗ್ಯಾರಂಟಿ ಅಂತವ್ರನ್ನೆಲ್ಲ ಎತ್ತು ಕಾಣಿಸ್ತಾನೆ. ಸೊ ಇದೆಲ್ಲ ಏನು ಅಂದರೆ, ಸಣ್ಣ ವಿಶ್ಲೇಷಣೆ ನಾವು ಯಾಕೆ ಕೊಡ್ತಾ ಇದೀವಿ ಅಂದರೆ, ನೀವು ಎಚ್ಚರಿಕೆ ಹೇಳ್ಬೇಕು, ಅದು ಎಲ್ಲಿಂದ ಒಂದೊಂದಾಗಿ ಮಾಡ್ಕೊಳ್ಳೋ ಅಂಥ ಅವಕಾಶಗಳನ್ನ. ಆಮೇಲೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ದೇವರುಗಳನ್ನೂ ಕೊಡ್ತೀನಿ. ಆ ದೇವರುಗಳು ಅದನ್ನ ಇಂಪಾರ್ಟೆಂಟ್ ನಿಮ್ಗೆ, ಆ ರಾಶಿಗೆ, ಆ ನಕ್ಷತ್ರಕ್ಕೆ. ಆಮೇಲೆ ಇನ್ನೊಂದು ತಿಳ್ಕೊಂಬಿಡಿ, ಏನು ಅಂದರೆ, ಎಲ್ರಿಗೂ ಹಲ್ಲು ನೋವು ಅಂದ ತಕ್ಷಣ, ನಿಮಗೆ ಹಲ್ಲು ಹುಷಾರು ಅಂದ ತಕ್ಷಣ ಎಲ್ರಿಗೂ ಹಲ್ಲು ನೋವು ಒಂದೇ ಥರ ಇರಲ್ಲ. ಒಬ್ರಿಗೆ ಫಿಲ್ಲಿಂಗ್ ಮಾಡಬೇಕು,
ಒಂದಕ್ಕೆ ಕ್ಲಿಪ್ ಹಾಕ್ಸ್ಬೇಕು, Root canal ಮಾಡ್ಬೇಕು. ಕೆಲವರಿಗೆ ವಿಶೇಷವಾಗಿ ಕಿತ್ತೆ ಬಿಸಾಕ್ಬೇಕು. ಹೌದು. ಸೊ ಆಮೇಲೆ ಎಲ್ಲರೂ ಹಳೆ ಸೀದೋಗಿರೋ ಹಾಲು ಪಾತ್ರೆಗಳು ಅವರವರ ಪಾತ್ರೆಯನ್ನ ಅವರವರು ತೊಳ್ಕೊಬೇಕು. ಕೆಲವರು ಜಾಸ್ತಿ ಸೀದೋಗಿರ್ತೀವಿ, ಕೆಲವರು ಕಮ್ಮಿ ಸೀದಿರ್ತೀವಿ, ಕೆಲವರು ಸೀದೇ ಇರಲ್ಲ, ಕೆಲವರು ಪಾತ್ರೆ ಬಿಸಾಕ್ಬೇಕಾಗುತ್ತೆ. ಸೊ ನಾವು ನಮ್ಮ ಕರ್ಮಾನುಸಾರವಾಗಿ, ನಿಮ್ಮ ಅಕಸ್ಮಾತ್ ತಂದೆ ತಾಯಿ ಕೆಲವ್ರಿಗೆ ಏನು ಗೊತ್ತಾ, ಕೆಟ್ಟ ಗ್ರಹಗಳು ಒಳ್ಳೇದು ಮಾಡುತ್ತೆ, ಯಾಕಂದ್ರೆ ಅವರ ಪಾಪ ಪುಣ್ಯ ಪರಿವರ್ತನೆಗಳು ಅವರ ಕರ್ಮಾನುಸಾರವಾಗಿ ಹೆಲ್ಪ್ ಮಾಡೋದು ಅವಕಾಶ. ಆಮೇಲೆ 2025ರಿಂದ 2027ವರೆಗೂ ಜ್ಞಾಪಕ ಇಟ್ಕೋ, ಯುದ್ಧ ಭೀತಿಗಳು, ಥರ್ಡ್ ವರ್ಲ್ಡ್ ವಾರ್ಗಳು, ಇಟ್ ಇಸ್ ಫಾರ್ ದಿ ಹೋಲ್ ವರ್ಲ್ಡ್. ಈ ಗ್ರಹಗಳು ರಾಹು ಕೇತು ಚೇಂಜ್ ಏನಾಗಿದ್ದಾನೆ, ಗ್ಯಾರಂಟಿ 1000% ಶಿವನಾರಾಯಣ ಸತ್ಯ, ಥರ್ಡ್ ವರ್ಲ್ಡ್ ವಾರ್ ವಿಲ್ ಬ್ರೇಕ್ ಔಟ್ ಅಂತ ಹೇಳುತ್ತೆ. ಎನಿ ಟೈಮ್ 27ರವರೆಗೂ ಈ 2 ವರ್ಷಗಳ ಕಾಲದಲ್ಲಿ ಎಲ್ರಿಗೂ ಭಯಭೀತಿಗಳು ನಮ್ಮ ದೇಶಕ್ಕೆ ವಿದೇಶಗಳಿಂದ ಬೇರೆ ಬೇರೆ ಮುಸಲ್ಮಾನ್ ರಾಷ್ಟ್ರಗಳು ಅಥವಾ ಬೇರೆಗಳು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ, ಸರ್ಕಾರಗಳು ಬೀಳುತ್ತಾ 2025ರಲ್ಲಿ ಅಥವಾ ಸುಭದ್ರವಾಗಿ ಸರ್ಕಾರ ರಚನೆ ಮಾಡ್ತಾರ, ಎಲ್ಲದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳ್ಕೊಳ್ತಾ ಹೋಗೋಣ. 2025 ಹೇಗಿದೆ ಎಲ್ಲ ರಾಶಿಯವರಿಗೂ ಕೂಡ, ಮೇಷದಿಂದ ಮೀನ ರಾಶಿಯವರಿಗೂ ಯಾವ ರೀತಿ ಇದೆ, ಯಾವ ರೀತಿ ಹುಷಾರಾಗಿರ್ಬೇಕು, ಜಾಗೃತೆ ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ. ಈಗ ಬಹಳಷ್ಟು ಜನ ಬಹಳ ಕುತೂಹಲದಿಂದ ಕಾಯ್ತಾ ಇರೋದು ರಾಶಿ ಫಲ ಹೆಂಗಿದೆ 2025 ಮೇಷದಿಂದ ಮೀನ ರಾಶಿಯವರೆಗೆ. ಮೊದಲ ರಾಶಿ ಮೇಷರಾಶಿ, ಮೇಷರಾಶಿಯವರ ವರ್ಷ ಭವಿಷ್ಯ. ಸಾಧಾರಣವಾಗಿ ಪೂರ್ಣಿಮಾ ಏನು ಹೇಳುತ್ತೆ ಅಂದರೆ, ಮೇಷದಿಂದ ಮೀನದವರೆಗೂ ಇರತಕ್ಕಂಥ ಎಲ್ಲ ರಾಶಿಗಳು ನಾವೇನು ಸಾಧಾರಣವಾಗಿ ನೋಡ್ತೀವಿ, ಇದರಲ್ಲಿ ಎಲ್ಲರೂ ಏನು ಹೇಳ್ತಾರೆ ಪ್ರತಿ ವರ್ಷ ನೋಡಬೇಕು ಅಂತ ಹೇಳ್ತಕ್ಕಂಥದ್ದು ಇಲ್ಲ. ಏನು ಹೇಳುತ್ತೆ, 1 ವರ್ಷಕ್ಕೆ 1.25 ವರ್ಷ ನೋಡ್ತಕ್ಕಂಥದ್ದು. ಅದರಲ್ಲಿ ಮೇಷ ಅಗ್ನಿ ಜ್ಞಾಪಕ ಇಟ್ಕೋಬೇಕು, ಸಿಂಹ ಅಗ್ನಿ ಜ್ಞಾಪಕ ಇಟ್ಕೋಬೇಕು, ಧನಸ್ಸು ಅಗ್ನಿ. ಅಂದರೆ ಏನು ರಾಶಿ ನಾವು 12 ಹೇಳ್ತೀವಿ, ಡಿವೈಡೆಡ್ ಬೈ 4 ಅಂದರೆ 4 3 12 ಅಂತ ಲೆಕ್ಕ. ಈ 3 ಅಗ್ನಿ ಗ್ರಹಗಳು ಅಂತ ಕರಿತೀವಿ, ಅಗ್ನಿ ರಾಶಿಗಳು ಅಂತ ಕರಿತೀವಿ. ಯಾವುದ್ಯಾವುದೋ ಮೇಷ ಅಗ್ನಿ, ಸಿಂಹ ಅಗ್ನಿ, ಧನಸ್ಸು ಅಗ್ನಿ. 2ನೇ ಭಾಗದಲ್ಲಿ ಬರ್ತೀವಿ. 2ನೇ ಭಾಗದಲ್ಲಿ ಬಂದಾಗ ಭೂಗ್ರಹ ಅಂತ ಕರಿತೀವಿ. ಭೂಗ್ರಹ ಅಂದರೆ ವೃಷಭನಲ್ಲಿ ಭೂಗ್ರಹ ಅಂತ ಕರಿತೀವಿ. ವೃಷಭಕ್ಕೆ ಭೂಗ್ರಹ ಆದ ತಕ್ಷಣ ಏನು ಮಾಡ್ತೀವಿ, ಕನ್ಯಾಗೆ ಭೂಗ್ರಹ ಅಂತ ಕರಿತೀವಿ. ಮಕರಕ್ಕೆ ಭೂಮಿ ಅರ್ಧ ನೀರು, ಭೂಮಿ ಮತ್ತು ನೀರು ಎರಡೂ ಆಗಿರೋದು ಮಕರ. ಸೊ ಇದೆಲ್ಲ ಭೂಮಿ ಗ್ರಹಕ್ಕೆ ಅಂತ ಕರಿತೀವಿ. 3ನೇದು ವಾಯುಗ್ರಹ ಅಂತ ಕರಿತೀವಿ, ಮಿಥುನ ವಾಯುಗ್ರಹ. ಅದಾದ ಮೇಲೆ ವೃಶ್ಚಿಕ ತುಲಾನಶಲ್ಲಿ ವಾಯುಗ್ರಹ, ಕೊನೆಯದಾಗಿರ್ತಕ್ಕಂಥ ಕುಂಭನು ವಾಯುಗ್ರಹ. ಈ 3 ವಾಯುಗ್ರಹಗಳು ಅಂತೀವಿ. ಲಾಸ್ಟಲ್ಲಿ ಏನು ಹೇಳುತ್ತೆ, ಜಲಗ್ರಹ ಅಂತ ಕರಿತೀವಿ. ಜಲಗ್ರಹಕ್ಕೆ ಯಾವತ್ತೂ ಏನು ಮಾಡ್ತೀವಿ, ಪೂರ್ತಿಯಾಗಿ ನೋಡ್ಕೋಬೇಕಾದ್ರೆ ಕರ್ಕಾಟಕಕ್ಕೆ ಜಲಗ್ರಹ ಕೇಳ್ತೀವಿ, ವೃಶ್ಚಿಕಕ್ಕೆ ಜಲಗ್ರಹ, ಮೀನಕ್ಕೆ ಜಲಗ್ರಹ. ಸೊ ಏನು ಯಾರಿಗೆ ಮೇಷ ಹೇಳ್ತೀವಿ, ಈ 3 ಗ್ರಹಗಳು ರಾಶಿಯವರು ನೋಡ್ಕೋಬೇಕು. ಏನು ಸಿಂಹಕ್ಕೆ ಹೇಳ್ತೀವಿ, 3 ರಾಶಿಯವರು ನೋಡ್ಕೋಬೇಕು. ಏನು ವಿಶೇಷವಾಗಿ ಧನು ರಾಶಿಗೆ ಹೇಳ್ತೀವಿ, 3 ರಾಶಿಗಳು ನೋಡ್ಕೋಬೇಕು. ಅಂದರೆ ಯಾವತ್ತು ಅಗ್ನಿ ಇರುತ್ತೋ 3ಕ್ಕೂ ಅಗ್ನಿನೇ ಬರುತ್ತೆ ಅಂತ. ಅದರಲ್ಲಿ ಭಾಳ ವಿಶೇಷವಾಗಿ ಇರ್ತಕ್ಕಂಥ ವಿಶೇಷ ಈ ಸಲ ಅಂದರೆ ಮೇಷರಾಶಿಗೆ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಎಲ್ಲ ವೀಕ್ಷಕರು ಈ ಸಲ ಮೇಷರಾಶಿ ಇರ್ತಕ್ಕಂಥವ್ರು ಕಾಲುಗಳು ನೋಡ್ಕೋಬೇಕು. ಮಲಮೂತ್ರ ವಿಸರ್ಜನೆಗಳು ಮಾಡ್ತಕ್ಕಂಥ ಪಾರ್ಟ್ಸ್ನ ಭಾಳ ಇಂಪಾರ್ಟೆಂಟ್ ನೋಡ್ಕೋಬೇಕು. ಅಂದರೆ ನೀರು ಸರಿಯಾಗಿ ಕುಡಿಬೇಕು, ಅನ್ಡೈಜೆಷನ್ ಬರುತ್ತೆ ನಿಮಗೆ. ಆ ರೋಗಗಳು ಡಾಕ್ಟರ್ ಹತ್ರ ಹೋದಾಗಲೇ ಯು ವಿಲ್ ಗೋ ಫಾರ್ ದಟ್ ಸೇಮ್ ಸರ್ಜರಿ. ಸಣ್ಣ ಪುಟ್ಟಕ್ಕೆ ಯಾವುದೇ ನೆಗ್ಲಿಜೆನ್ಸ್ ಮಾಡಬೇಡಿ ಅಂತ ಹೇಳ್ತೀವಿ. ಅದಾದ ಮೇಲೆ ಬ್ಯಾಕ್ ಬೋನ್, ಯಾವ್ಯಾವುದು ಬೆನ್ನುಗಳ ನೋವು, ವಾಯು ನೋವು ಅಥವಾ ಕೀಲು ನೋವುಗಳು ಅಂತ ಹೇಳ್ತೀವಿ, ಅದನ್ನು ಕೂಡ ತಾತ್ಸಾರ ಮಾಡಬೇಡಿ ಅಂತ ಹೇಳ್ತೀವಿ. ಎಲ್ಲರೂ ನೋಡ್ತಕ್ಕಂಥದ್ದು ಊಟದ ಬಗ್ಗೆ ನೋಡ್ತಕ್ಕಂಥದ್ದು. ಅಂದರೆ ಹೊರಗಡೆ ಊಟಗಳನ್ನ ದಯವಿಟ್ಟು ಮೇಷರಾಶಿಯವ್ರು ಮಾಡಬೇಡಿ. ಹೊರಗಡೆ ಮಾಡಿದ್ರೆ ಸಾಕು, ಭಾಳ ಕಷ್ಟಗಳು ಮಾಡ್ತೀರಾ. ಸೊ ನಿಮಗೆ ಈ ಸಲ ಮದುವೆಗಳು ಯಾರು ಇದ್ದೀರಾ ಅವ್ರಿಗೆ ಸಾಲ್ವೇಷನ್ ಪ್ರಾಬ್ಲಮ್ ಹಳೇದೆಲ್ಲ ಇದ್ದಾಗ ಸಾಲ್ವೇಷನ್ ಆಗ್ತಕ್ಕಂಥದ್ದು. ನಿಮಗೆ ಜ್ಞಾಪಕವಾಗಿ ಇಟ್ಕೊಳ್ಳೋದೇನು ಅಂದರೆ, ಈ ಸಲ ಮೇಷರಾಶಿಯವರು ತುಂಬ ಜ್ಞಾಪಕ ಇಟ್ಕೊಳ್ಳೋದು ಮಹಾಗಣಪತಿನ ಜ್ಞಾಪಕ ಇಟ್ಕೊಳ್ಳಿ, ಸುಬ್ಬಣ್ಣನ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲಿ ಗಣಪತಿ ಇರ್ತಾನೋ, ಎಲ್ಲಿ ಸುಬ್ಬಣ್ಣ ಇರ್ತಾನೋ, ಇಬ್ಬರು ಇರ್ತಾರೋ ಆ ಕ್ಷೇತ್ರಗಳಿಗೆ ಜಾಸ್ತಿ ವಿಸಿಟ್ ಮಾಡಿ, ಭಾಳ ಇಂಪಾರ್ಟೆಂಟ್ ಆಗಿ ಇರ್ತಕ್ಕಂಥದ್ದು. ವೃಷಭ ರಾಶಿ ಇರ್ತಕ್ಕಂಥವ್ರಿಗೆ ನಿದ್ರೆ ಮಾಡ್ತಕ್ಕಂಥ ದೇವತೆಗಳು ಬಹಳ ಇಂಪಾರ್ಟೆಂಟ್. ಅಂದರೆ ರಂಗನಾಥ, ಲಕ್ಷ್ಮೀ ಸಮೇತ, ಅವ್ನು ಬೆಟ್ಟದ ಮೇಲೆ ರಂಗನಾಥ ಆಗಿರ್ಬೋದು, ಗೋವಿಂದರಾಜ ಪಟ್ಟಣದ ತಿರುಪತಿ ಗೋವಿಂದರಾಜು ಆಗಿರ್ಬೋದು, ಪಳ್ಳಿಕೊಂಡೇಶ್ವರ ಅಂತ ಇರತಕ್ಕಂಥವನಾಗಿರ್ಬೋದು, ಮಲಗಿರತಕ್ಕಂಥ ವಿಷ್ಣು ಆಗಿರಬೇಕು. ಅವನು ಯಾವ ಕಾಲಕ್ಕೂ ನಿಂತಿರಬಾರ್ದು. ನಿದ್ರಾವಸ್ಥೆಯಲ್ಲಿ ಇದ್ದಾಗ ಶನಿಗೆ ತುಂಬ ಒಳ್ಳೆಯವನು ಅಂತ. ಸೊ ವೃಷಭ ರಾಶಿಯಿಂದ ಗುರುನೇ ಪ್ರವೇಶ ಮಾಡಿ ಆ ಕಡೆ ಹೊಟ್ಟೋಗೋದ್ರಿಂದ, ಗುರು ಹೊಟ್ಟೋಗ್ತಾ ಇದ್ದಾನೆ ಅಂತ, ಹೊಟ್ಟೋಗ್ತಿದ್ರೆ ನಿಮ್ಮ ಬಲ ಹೊಟ್ಟೋಗ್ತಾ ಇದೆ ಅಂತಲ್ಲ, ಮುಂದಕ್ಕೆ ಬಲಕ್ಕೆ ಹೋಗ್ತಾನೆ. ಆದರೆ ನಿಮ್ಮ ಸ್ವಕ್ಷೇತ್ರದಿಂದ ದೊಡ್ಡ ಗ್ರಹ ಹೊರಡ್ತಾ ಇರಬೇಕಾದ್ರೆ ನೀವೆಲ್ಲ ಏನೇನು ಜ್ಞಾಪಕ ಇಟ್ಕೋಬೇಕು. ಆರೋಗ್ಯ ಬಲ ಭಾಳ ಇಂಪಾರ್ಟೆಂಟು, ರಾತ್ರಿ ಪ್ರಯಾಣ ಭಾಳ ಇಂಪಾರ್ಟೆಂಟು, ಹೆಲ್ತ್ ರೀಸನ್ಸ್ ಭಾಳ ಇಂಪಾರ್ಟೆಂಟು. ನಿಮ್ಮಲ್ಲಿರ್ತಕ್ಕಂಥ ಯಾರ್ಯಾರು ಗಂಡ ಹೆಂಡತಿರ ಘರ್ಷಣೆ ತುಂಬ ಆಗ್ಬೇಕಾದ್ರೆ ಸಡನ್ನಾಗಿ ನಿಲ್ಲಿಸಬೇಕು. ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಅಂತಿದ್ರೆ ಯಾವತ್ತೂ ನೆಗ್ಲಿಜೆನ್ಸ್ ಮಾಡಬಾರ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಭಾಳ ಗಮನ ಕೊಟ್ಕೋಬೇಕು. ನೀವುಗಳು ಮಾಡ್ತಕ್ಕಂಥದ್ದು ಏನು ಅಂದರೆ ಸ್ಥಾನ ಪಲ್ಲಟನಗಳು ಜಾಸ್ತಿ.
ಖಾಲಿ ಮನೆ ಚೇಂಜ್ ಮಾಡ್ಬೋದು, ರೀಸ್ ಮನೆ ಚೇಂಜ್ ಮಾಡ್ಬೋದು, ಸಡನ್ ಆಗಿ ಓನರ್ ಖಾಲಿ ಮಾಡ್ಬೋದು, ಕೆಲಸಗಳನ್ನ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಜಾಬ್ಸ್ ಟ್ರಾನ್ಸ್ಫರ್ ಮಾಡ್ಬೋದು, ಬೇರೆ ವಿದೇಶಕ್ಕೆ ಹೋಗೋತಕ್ಕಂಥ ಅವಕಾಶಗಳು ಗುರುನ ಕರ್ಕೊಂಡು ಹೋಗ್ತಾನೆ, ತಳ್ತಾನೆ. ಅಂದ್ರೆ ಗುರು ಬದಲಾವಣೆಯಿಂದ ಬಹಳ ಒಳ್ಳೇದಾಗುತ್ತೆ ವೃಷಭ ರಾಶಿ. ಗ್ಯಾರಂಟಿ ಗುರು ಬಲ ಇದೆ, ಗುರುಬಲ. ಆದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ತಾನೆ, ಹೊಸ ಜಾಗಕ್ಕೆ ಹೋಗ್ತಾನೆ, ಹೊಸ ಸ್ಥಳಕ್ಕೆ ಕಳಿಸ್ತಾನೆ, ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾನೆ. ಸೊ ನಿಮ್ಗೆಲ್ಲರಿಗೂ ಇಂಪಾರ್ಟೆಂಟ್ ಮಲಗಿರ್ತಕ್ಕಂಥ ನಾರಾಯಣ ಬಹಳ ಇಂಪಾರ್ಟೆಂಟ್. ಸೊ ನಿಮಗದು ಪರಿವರ್ತನೆ ಮಾಡ್ಕೊಂಡ್ರೆ ಉತ್ತಮ. ಆಮೇಲೆ ಇವಾಗ ನನ್ನ ಮೇಷ ರಾಶಿಗಾಗ್ಲಿ ವಿಷ್ಣುನೇ ಮಲಗಿರ್ತಕ್ಕಂಥ ರಂಗನಾಥ, ಮಲಗಿರೋ ಗೋವಿಂದರಾಜ ಆಗಿರ್ಬೋದು, ಅವನು ಲಕ್ಷ್ಮೀ ಸಮೇತ ಇರಬೇಕು, ಮಲಗಿರ್ತಕ್ಕಂಥವನಾಗಬೇಕು. ಅನಂತ ಪದ್ಮನಾಭ ಆಗಿರ್ಬೋದು, ವಿಷ್ಣು ಮಲಗಿರಬೇಕು. ಶನಿಗೆ ತುಂಬಾ ಇಷ್ಟ ಅಂತ. ಅದಾದ್ಮೇಲೆ ನೆಕ್ಸ್ಟ್ ನೀವು ಹೋಗ್ತಕ್ಕಂಥದ್ದು ಮಿಥುನ್ ರಾಶಿಗೆ ಹೋಗ್ತೀವಿ. ಮಿಥುನ್ ರಾಶಿಗೆ ಹೋಗ್ತಕ್ಕಂಥವ್ರು ಜ್ಞಾಪಕ ಇಟ್ಕೊಳ್ಳಿ, ಮಿಥುನ್ ರಾಶಿಯಲ್ಲಿ ಯಾವತ್ತೂ ಗಂಡ ಹೆಂಡತಿರು ಯಾವ್ದಾರ ಕೋರ್ಟ್ ಕೇಸ್ಗಳಿದ್ರೆ ಗೆಲ್ತೀರ ಈ ಸಲ. ಅದಾದ್ಮೇಲೆ ಗುರು ಬಂದು ಕೂತ್ಕೊಂಡ. ಜನ್ಮಗುರು ನರೋ ದುಃಖಂ. ಜನ್ಮಗುರು ನರೋ ದುಃಖಂ ಅಂದರೆ ಕಲಹಗಳು ಜಾಸ್ತಿ, ಗಂಡ ಹೆಂಡತಿರ ಕಲಹ ಜಾಸ್ತಿ, ತಂದೆ ತಾಯಿ ಕಲಹ ಜಾಸ್ತಿ, ವಯಸ್ಸಾದ ವೃದ್ಧರಿಗೂ ನಿಮಗೂ ಕಲಹ ಜಾಸ್ತಿ, ಆಫೀಸಲ್ಲಿ ಗಲಾಟೆಗಳು ಜಾಸ್ತಿ, ಅಪವಾದ ಅಪಕೀರ್ತಿಗಳು ಜಾಸ್ತಿ. ಗುರು ಯಾವತ್ತಿದ್ರೂ ದೊಡ್ಡವನಾಗಿದ್ರು, ಜೈಲಲ್ಲಿ ಕೂತ್ಕೊಂಡ್ರು ಗುರು ಬೋಧನೆ ಒಳ್ಳೇದೇ ಮಾಡ್ತಾನೆ, ಹೊರಗಡೆ ಬಂದರೂ ಗುರು ಒಳ್ಳೇದೇ ಮಾಡ್ತಾನೆ. ಆದರೆ ನೀವುಗಳು ಗುರು ದೋಷಕ್ಕೆ ಒಳಗಾಗ್ತೀರಾ. ಅಂದರೆ ಏನು ಅಂದರೆ ಹಸುನ ಒದಿಯೋದು ಆ ಥರದ್ದೆಲ್ಲ ಮಾಡ್ಬೋದು, ಹುಷಾರಾಗಿರ್ಬೋದು. ಆ ಥರದಕ್ಕೆ ಮಾಡೋಕ್ಕೆ ಹೋಗಬೇಡಿ. ವಯಸ್ಸಾದ ವೃದ್ಧರನ್ನ ತಳ್ಳೋದು, ಬೈಯೋದು ಎಲ್ಲಾದರೂ ಯಾವುದೋ ಒಂದು ಕಾರಣಕ್ಕೆ ಬರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿ. ಆದಷ್ಟು ಗುರು ಯಾವಾಗ ಜನ್ಮದಲ್ಲಿರ್ತಾನೋ ನೀವೇನು ಮಾಡಬೇಕು, ದೇವಸ್ಥಾನಗಳಿಗೆ ಗುರು ಕ್ಷೇತ್ರ ರಾಘವೇಂದ್ರ ಸ್ವಾಮಿನ ಭದ್ರಾಗಿ ಇಟ್ಕೋಬೇಕು. ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಮಹಾಲಕ್ಷ್ಮಿನ, ವಿಶೇಷವಾಗಿರ್ತಕ್ಕಂಥ ಸರಸ್ವತಿನ, ಹೆಣ್ಣು ದೇವತೆಗಳನ್ನ ಸ್ಮರಣೆ ಮಾಡ್ಕೋಬೇಕು. ಸರಸ್ವತಿ ಬಂದು ರಾಜಮಾತಂಗಿ ವಿದ್ಯಾಕಾರಕ. ಅದಕ್ಕೆ ಮಕ್ಕಳಿಗೆ ಏನಾಗುತ್ತೆ, ಮಂದ ಮಾಡಕ್ಕೆ ಶುರು ಮಾಡ್ತಾನೆ ಪೂರ್ಣಿಮಾ. ಆ ಮಂದಗತಿನ ಮಾಡೋದ್ರಿಂದ ಪರಿವರ್ತನೆ. ಕೋರ್ಟಲ್ಲಿ ಯಾರಾದರೂ ಕೇಸ್ ಗೆಲ್ಲಬೇಕು ಅಂದರೆ ಲಾಯರ್ಸ್ನ ಜಾಸ್ತಿ ನೋಡ್ಕೊಂಡು ಇಟ್ಕೋಬೇಕು ಈ ಸಲ ಅಂತಾನೆ. ಯಾಕೆಂದರೆ ಅಲ್ಲಿ ಹೋಗಿ ಗುರು ಕೂತ್ಕೊಂಡ್ರೆ ನಿಮ್ಮ ಲಾಯರ್ ಆಕ್ಟಿವ್ ಆಗಿರೋನು ದಡ್ಡ ಆಗ್ಬಿಡ್ಬೋದು, ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಜಡ್ಜು ನಿಮ್ಮ ಪರವಾಗಿ ಕೊಡಲ್ಲ, ಬೇರೆ ಪರವಾಗಿ ಕೊಟ್ಬಿಡ್ತಾನೆ, ಹೇಳಕ್ಕಾಗಲ್ಲ. ಸೊ ಗುರು ಏನು ಮಾಡ್ತಾನೆ, ಮಂದಗತಿಯನ್ನು ಸಾಗಿಸ್ತಾನೆ. ಸೊ ನೀವು ಎಲ್ಲರಿಗೂ ಏನು ಮಾಡಬೇಕು, ಗುರುನ್ ಚೆನ್ನಾಗಿ ಹಿಡ್ಕೋಬೇಕು, ಅದನ್ನು ಮಾಡ್ಕೋಬೇಕು. ತದನಂತರ ನೀವು ಬರ್ತಕ್ಕಂಥ ವಿಶೇಷತೆ ಇರಿ ಗುರುಗಳೇ. ಮುಂದಿನ ರಾಶಿ ಕಟಕ ರಾಶಿ. ಹೇಗಿದೆ ಕಟಕ ರಾಶಿಯವರ ವರ್ಷ ಭವಿಷ್ಯ? ಸಾಧಾರಣವಾಗಿ ಪೂರ್ಣಿಮಾ, ಕಟಕ ರಾಶಿ ಅಂದರೆ ಚಂದ್ರ. ಕಟಕ ರಾಶಿ ಚಂದ್ರ ಏನಾಗುತ್ತೆ ಅಂದರೆ ಟ್ರಾನ್ಸ್ಫರ್ ಮಾಡಿಸ್ತಕ್ಕಂಥದ್ದಕ್ಕೆ ಹೊಸ ಕೆಲಸಕ್ಕೆ ಹೋಗಿರ್ತಾನೆ ಆಲ್ರೆಡಿ, ಸಂಬಳಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಇದ್ರೆ ದಯವಿಟ್ಟು ಈ ವರ್ಷದಲ್ಲಿ ಮಾಡಬೇಡಿ, ಯಾರೇ ಹೊಸದಾಗಿ ಹೋಗಿದ್ರೆ ಕೆಲಸಗಳಿಗೆ. ಆಮೇಲೆ ನಿಮ್ಮ ಸುಪೀರಿಯರ್ಸ್ ಹತ್ರ ಜಗಳಗಳಾಗೋತಕ್ಕಂಥ ಅವಕಾಶಗಳು. ಹೊಸಬ್ರು ಪರಿಚಯ ಆಗ್ತಾರೆ, ದಯವಿಟ್ಟು ಪರಿಚಯಗಳನ್ನ ಸುಮ್ಮನೆ ಇಟ್ಕೊಳ್ಳಿ ಹೊರತು ತೀರಾ ಪರಿಚಯನ ಮಾಡ್ಕೋಬೇಡಿ. ಹೋಟ್ಲ್ಗೆ ಎಲ್ಲಾದರೂ ತಿಂಡಿ ತೀರ್ಥಗಳಿಗೆ, ಮದುವೆಗಳಿಗೆ ಯಾವುದಾದ್ರೂ ಹೋದರೆ ಸುಮ್ಮನೆ ತಿನ್ನಕ್ಕೆ ಹೋಗಬೇಡಿ, ಇನ್ಫೆಕ್ಷನ್ಸ್ ಜಾಸ್ತಿ ಮಾಡ್ತಾನೆ. ಯಾಕೆಂದರೆ ಅವನು ಗುರುಗೆ ಪೂರ್ತಿಯಾಗಿರ್ತಕ್ಕಂಥ 3ನೇ ಮನೆ ಸ್ಥಾನಕ್ಕೆ ಬರೋದ್ರಿಂದ ಕಟಕ ರಾಶಿ ಚಂದ್ರಂದೇ ಆಗಿರೋದ್ರಿಂದ ಮನೋಕಾರಕ. ನಿಮ್ಮ ತಾಯಿ ಹೆಲ್ತ್ಗಳನ್ನ ನಾವು ನೋಡ್ಕೋಬೇಕು. ಆದರೆ ಆದಷ್ಟು ಯಾರು ಕಟಕ ರಾಶಿ ಇರ್ತಾರೆ ತಾಯಿಂದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಆರೋಗ್ಯ, ಹಿಂದೆ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ. ಅಥವಾ ವೃದ್ಧಾಪ್ಯದಲ್ಲಿ ಅವರೇನೋ ಬೆಡ್ ರಿಡನ್ ಆಗಿದ್ರೆ ಕಳ್ಕೊಳ್ಳೋ ಅವಕಾಶಗಳು ಉಂಟು. ಅಂದರೆ ಏನಾದರೂ ಒಂದು ಕಳ್ಕೊಂತೀರಾ ಅಂತ ಹೇಳ್ತಾನೆ. ಸೊ ಇಂಥ ಅವಕಾಶಗಳಿಗೆ ಚಂದ್ರನ ಬಗ್ಗೆ, ಅಂದರೆ ಯಾರ್ಯಾರು ಇದ್ದೀರಾ ಕಟಕ ರಾಶಿಯವರು, ನಿಮ್ಮ ತಾಯಿಂದ ಬದುಕಿದ್ದ ಪಕ್ಷದಲ್ಲಿ ದಯವಿಟ್ಟು ಅವ್ರನ್ನ ಗೌರವಿಸಿ. ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರದ್ದು. ಹೋಗ್ಬಿಟ್ಟು ಹಲೋ ಅನ್ನಿ. ನಿಮ್ಗೆ ಹೆಂಡತಿ ಇದ್ರೂ ಪರವಾಗಿಲ್ಲ, ತಾಯಿಂದ್ರನ್ನ ನೋಡ್ಕೊಳ್ಳಿ. ಚಿಕ್ಕ ಮಕ್ಕಳನ್ನ ಆದಷ್ಟು ದೂರದಲ್ಲಿ, ಏನು ಅಂದರೆ ಕರೆಂಟಿಂದ, ಎಲೆಕ್ಟ್ರಿಕ್ ಇಂದ, ರೋಡ್ ಇಂದ, ಗೇಟ್ ಇಂದ, ಶಾರ್ಪ್ ಐಟಮ್ಸ್ ಇಂದ ಹುಷಾರಾಗಿ ಇಟ್ಕೋಬೇಕು ಕಟಕ ರಾಶಿಯವರು. ಇದು ಬಹಳ ಮುಖ್ಯ. ಕಟಕ ರಾಶಿನಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಟಕ ರಾಶಿಯಲ್ಲಿ ಹುಷಾರಾಗಿರ್ಬೇಕು. ಈ ಸಲ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಈ ಸಲ ಪೊಲೀಸ್ ಅವ್ರಿಗೆ. ಹೆಂಗೆ ಅಂದ್ರೆ ನೀವು ಫ್ರೆಂಡ್ ಆಗಿದ್ರೆ ಓಕೆ ಹೊರತು ಪೊಲೀಸ್ನವ್ರನ್ನ ತುಂಬಾನು ಫ್ರೆಂಡ್ ಮಾಡ್ಕೋಬಾರ್ದು, ತುಂಬಾ ದ್ವೇಷನೂ ಮಾಡ್ಕೋಬಾರ್ದು. ಸೊ ಅಂದ್ರೆ ಆ ರೀತಿ ಆಗಿರೋದ್ರಿಂದ ಪೊಲೀಸ್ನವ್ರಿಗೆ ಈ ಸಲ ಕಟಕ ರಾಶಿ ಯಾರಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅವರಿಗೆ ಪ್ರಮೋಷನ್ಸ್ ಹೋಗಲ್ಲ ಈ ಸಲ. ಆಮೇಲೆ ಅವ್ರಿಗೆ ಅಕಸ್ಮಾತ್ ಟ್ರಾನ್ಸ್ಫರ್ ಆಗ್ತಕ್ಕಂಥ ಅವಕಾಶಗಳು, ಇಲ್ಲ ಅಪವಾದ ಬರ್ತಕ್ಕಂಥ ಅವಕಾಶಗಳು, ಇಲ್ಲದೆ ಇದ್ರೆ ಗೆಟ್ ಔಟ್ ಅಂತಕ್ಕಂಥ ಅವಕಾಶಗಳು ನಡೆಯುತ್ತೆ. ಸೊ ಇದನ್ನೆಲ್ಲ ಯಾರಿಗೆ ಬರ್ತಕ್ಕಂಥದ್ದು, ಕಟಕ ರಾಶಿ. ಒಂದಷ್ಟು ಪರಿಹಾರಗಳು ಏನು ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಜ್ಞಾಪಕ ಇಟ್ಕೋಬೇಕಾದ್ದು ಚಂದ್ರಮೌಳೇಶ್ವರನ ಪೂಜೆ. ಅಂದ್ರೆ ಅಭಿಷೇಕ, ಯಾವ್ದು ಈಶ್ವರನ್ಗೆ ಅಭಿಷೇಕ ಮಾಡಿಸಿದ್ರೆ ಒಳ್ಳೇದು. ಸೋಮವಾರ ದಿವಸ ಪ್ರದೋಷದ ದಿನ, ಗುರುವಾರ ದಿವಸ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಕಟಕ ರಾಶಿಯವರು ಚಂದ್ರನ ದರ್ಶನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ಏನು ಮಾಡೋದು, ಆದಷ್ಟು ಬೆಳ್ಳಿದೆ ಅನುಕೂಲ ಇದ್ರೆ ಬೆಳ್ಳಿ ತಟ್ಟೆ ಊಟ ಮಾಡಿ. ಅನುಕೂಲ ಇಲ್ವಾ, ಬೆಳ್ಳಿ ಉಂಗುರನ್ನ ನೀರಲ್ಲಿ ಹಾಕಿ ಆ ನೀರನ್ನು ಕುಡಿತಕ್ಕಂಥದ್ದು, ರಾತ್ರಿ ಹಾಕಿಟ್ಟು ಬೆಳಿಗ್ಗೆ ಕುಡಿಯೋದು. ಇಲ್ವಾ ನಿಮ್ಮ ತಾಯಿಯಿಂದ ಇದ್ರೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡಿದ್ರೆ ಉತ್ತಮ. ಖಂಡಿತ ಗುರುಗಳ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ವರ್ಷ ಭವಿಷ್ಯ ಹೇಗಿದೆ? ಸಾಧಾರಣವಾಗಿ ಸಿಂಹರಾಶಿಗೆ ಏನಾಗಿದೆ, ಸಿಂಹ ಅಂತಕ್ಕಂಥದ್ದು ಎಲ್ಲರೂ ಜೋರಾಗಿರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸಿಂಹರಾಶಿಗೆ ಸಲ ಕೇತು ಬಂದ್ಬಿಟ್ಟಿದ್ದಾನೆ ಪೂರ್ಣಿಮಾ. ಕೇತು ಬಂದಾಗ ಸೂರ್ಯನ ಜೊತೆ ಕೇತು ಇರಬಾರ್ದು. ಸೂರ್ಯ ಅಂದ್ರೇನು, ಕಾಂತಿಯನ್ನು ಕೊಡೋನು. ಕೇತು ಅಂದ್ರೇನು, ಚುಚ್ಚೋನು. ಸೊ ಕಣ್ಣು ಬಗ್ಗೆ ಜಾಗೃತಿಯಾಗಿರ್ಬೇಕು. ಏನಾದ್ರೂ ನೀನ್ ಕನ್ನಡಕ ಹಾಕೊಂತೀಯೋ, ಎಲ್ಲಾದ್ರೂ ಹೋದ್ರೆ ಕಣ್ಣು ಬಗ್ಗೆ ಹುಷಾರು. ಐ ಲೈನರ್ ಹಾಕೊಂತೀರ, ಹೆಣ್ಮಕ್ಳು ನೀವುಗಳೆಲ್ಲ ಅಲಂಕಾರ ಮಾಡ್ಕೊಂತಿರೋ, ಅದರೊಳಗೆ ಕಾಜಲ್ ಹಾಕೊಂತಿರೋ, ಅಥವಾ ನಮಗೆ ಗೊತ್ತಿಲ್ಲದೆ ತುಂಬಾ ಉಜ್ಕೊಂತಿರೋ, ಕಣ್ಣು ಮಾತ್ರ ಎಲ್ಲರೂ ಸಿಂಹರಾಶಿಯವರು ಜಾಗ್ರತೆ.
ಆಮೇಲೆ ಸೂಕ್ಷ್ಮವಾಗಿರ್ತಕ್ಕಂಥ ಜಾಗಗಳು ಅಂದ್ರೆ ನೀನು ನಿಂತಿರ್ತೀಯ, ಯಾವುದೋ ಮರ ಟಪಾರನ್ ಬಿಡ್ಬೋದು, ಗಾಡಿ ನಿಲ್ಸಿರ್ತೀವಿ ಗೊತ್ತಿಲ್ಲದೆ ಸುಮ್ಮನೆ ರಂಬೆ ಬಿದ್ದೋಗಿತ್ತು, ನಮ್ಮ ಹಣೆ ಬರಕ್ಕೆ ಟೈಮ್ ಸರಿ ಇಲ್ಲ ಅಂತ. ಸೊ ಯಾವತ್ತು ತಿಳ್ಕೊಳ್ಳಿ, ಕೇತು ಬರಬಾರ್ದು. ಕೇತು ಬಂದರೆ ಯಾವ ಕಾಲಕ್ಕೂ ಬೇರೆಯವರಿಂದ ತೊಂದರೆ ಅಂತಲ್ಲ, ನಿಮಗೆ ಗೊತ್ತಿಲ್ಲದೆ ನಿಮಗೆ ತೊಂದರೆ ಬರ್ತಕ್ಕಂಥದ್ದು ಭಾಳಷ್ಟಾಗತ್ತೆ. ಆಮೇಲೆ ಕೇತು ಯಾವತ್ತು ಏನಂದ್ರೆ ಮೋಕ್ಷಕಾರಕ ಅಂತ ಕರಿತೀವಿ. ಸೊ ನೀವು ಏನು ಅಂದರೆ ಒಂದು ಲಾಸ್ ಆ್ಯಂಡ್ ಒಂದು ಗೇನ್ ಅಂತ ಹೇಳ್ತೀವಿ. ಹೊಸದಾಗಿ ಒಂದು ಮಗುವಿಗೆ ಹುಟ್ಟಬೋದು, ಯಾರಿಗಾದ್ರೂ ಅವಕಾಶಗಳು ಇರ್ಬೋದು. ಅಕಸ್ಮಾತ್ ಯಾರಾದ್ರೂ ಹೋದಿದ್ದವರಿಗೆ ಪಿತ್ರಾರ್ಜಿತ ಕಾರ್ಯಗಳನ್ನ ನೀವು ಮಾಡದೇ ಇದ್ದರೆ ನಿಮಗೆ ತೊಂದರೆಗಳು ಅಂತ ಹೇಳುತ್ತೆ. ಮನೆಗಳು ಅಕಸ್ಮಾತ್ ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಮನೆ ಓನರ್ಗೂ ನಿಮಗೂ ಅಥವಾ ಲೀಸ್ ಮನೆ ಓನರ್ಗೂ ನಿಮಗೂ ಕಲಹಗಳು ಬರುತ್ತೆ. ನೀವು ಸ್ವಂತ ಮನೆಯಲ್ಲೇ ಇದ್ದ ಪಕ್ಷದಲ್ಲಿ ನಿಮಗೆ ಖರ್ಚುಗಳು ಹುಡುಕೊಂಡು ಬರುತ್ತೆ. ಅಕಸ್ಮಾತ್ ನೀವೇನಾದ್ರೂ ಶಿಪ್ಪಲ್ ಕೆಲಸ ಮಾಡತಕ್ಕಂಥವ್ರು ಏನಾದ್ರು ಸಿಂಹರಾಶಿಯವರು ಶಿಪ್ಪಲ್ ಕೆಲಸ ಹಡಗಲ್ ಕೆಲಸ ಮಾಡೋ ಹಾಗಿದ್ರೆ ಜಾಗ್ರತೆ, ನೀರಲ್ಲಿ ಜಾಗ್ರತೆ, ನೀರಲ್ಲಿ ಜಾಗ್ರತೆ. ಯಾರ್ಯಾರು ಕಾರ್ ಗ್ಯಾರೇಜ್ಗಳು ಅಥವಾ ದೊಡ್ಡ ದೊಡ್ಡ ಜಾಗ ಕೆಲಸ ಮಾಡ್ತಾರೆ, ದೊಡ್ಡ ಕಾರ್ಖಾನೆ ಜಾಗ ಮಾಡ್ತಾರೆ, ಕಬ್ಬಣ ಹುಷಾರ್. ಎನಿ ಟೈಮ್ ಯಾವ ಕಬ್ಬಣ ಬೇಕಾದ್ರೂ ಚುಚ್ಚಬಹುದು. ಅಂದ್ರೆ ಕಟ್ ಅಂಡ್ ಸ್ಟಿಚ್ ಯಾವ ತಿಳ್ಕೊಳ್ಳಿ, ಮೂಳೆಗಳು ಸ್ಟಿಚಿಂಗು ಎಲ್ಲ ಕೇತುದೇ ಕಾರ್ಯ. ಸೊ ನೀವೆಲ್ಲ ಏನ್ ಮಾಡಬೇಕು, ಬಹಳ ಚೆನ್ನಾಗಿ ಗಣಪತಿನ ಚೆನ್ನಾಗಿ ಇಟ್ಕೋಬೇಕು, ದುರ್ಗಾರಾಧನೆ ಚೆನ್ನಾಗಿ ಮಾಡಬೇಕು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಸಿಂಹರಾಶಿಯವರು. ಸೊ ಸಿಂಹರಾಶಿಯವರು ಸಾಧಾರಣವಾಗಿ ದುರ್ಗಾರಾಧನೆ ಹೇಗೆ ಅಂದರೆ ರಾಹುಕಾಲದಲ್ಲಿ, ಆ ದಿನದ ರಾಹುಕಾಲದಲ್ಲಿ ಯಾವ ದಿನಗಳಿರುತ್ತೋ ಆ ದಿನದ ರಾಹುಕಾಲ ಪೂರ್ಣಿಮಾ ನಮಸ್ಕಾರ ಮಾಡ್ಕೊಳ್ಳೋದು, ಪ್ರಾರ್ಥನೆ ಮಾಡೋದು ಬಹಳ ವಿಶೇಷ. ಅದರಲ್ಲಿ ಅಮ್ಮನವರು ಸ್ಮರಣೆ ಮಾಡ್ಕೊಳ್ತಾನೇ ಇದ್ದರೆ ಉತ್ತಮ. ಕೆಂಪು ಕಪ್ಪು ಡ್ರೆಸ್ಗಳನ್ನ ಅವಾಯ್ಡ್ ಮಾಡಿಬಿಡಿ ಆದಷ್ಟು ಸಿಂಹರಾಶಿಯವರು. ಖಂಡಿತವಾಗ್ಲೂ ಕೂಡ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಗುರುಗಳೇ? ಸಾಧಾರಣವಾಗಿ ಕನ್ಯಾ ರಾಶಿ ಅಂದ ತಕ್ಷಣನೇ ಬೇರೆಯವ್ರಿಗೋಸ್ಕರ ಕಷ್ಟಪಡೋರು ಅಂತ ಕರಿತೀವಿ. ಕನ್ಯಾ ರಾಶಿನೇ ಜನರಲ್ ಆಗಿ ಬೇರೆಯವ್ರಿಗೋಸ್ಕರ ದುಡಿಯೋರು. 24 ಗಂಟೆ ಹೆಂಗಸ್ರ ಅಡಿಗೆ ಮನೇಲಿ ಕೂತಿರೋರು, ಅಡಿಗೆ ಮಾಡು ಮಟ್ಟು ಈಗ ಆಯ್ತಾ, ಇನ್ನೊಬ್ರು ಯಾರೋ ಫ್ರೆಂಡ್ ಬಂದ, ಇವ್ರು ಕಳಿಸಿದ ತಕ್ಷಣ ನೆಂಟ್ರಿ ಯಾರೋ ಬಂದ್ರು, ಇದೇ ಆಗೋಗುತ್ತೆ ಅವ್ರಿಗೆ. ಪಾಪ ಏನು ಅಂದ್ರೆ ಜೀವನ ಪರ್ಯಂತ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ಬುಧ ನಿಮಗೆ ಹೊಸ ಜಾಗ ಸಿಗುತ್ತೆ ಈ ಸಲ, ಯಾವ್ದಾದ್ರು ಅಪ್ಲೈ ಮಾಡಿದ್ರೆ ಅಥವಾ ಯಾವ್ದಾದ್ರು ಲೋನ್ ಗೀನ್ ಅಪ್ಲೈ ಮಾಡಿದ್ರೆ ದಯವಿಟ್ಟು ದುಡ್ಡುಗಳೇನಾದರೂ ಬಂದಿದ್ರೆ ಜಾಗ್ರತೆ. ದುಡ್ಡಲ್ಲಿ ಕಳ್ತನ ಆಗೋ ಅವಕಾಶಗಳು ಜಾಸ್ತಿ. ಯಾರಿಗೆ ಕನ್ಯಾ ರಾಶಿಯವರಿಗೆ ಕೇತು ಹೊರಟ್ಬಿಟ್ನಲ್ಲ, ಸೊ ಹೊರಡ್ಬೇಕಾದ್ರೆ ಕಳ್ತನ ಮಾಡಿಸ್ತಾನೆ. ನಿಮ್ಗೆ ನೋಡು, ಯಾವ್ದಾದ್ರು ಕೇತುಗಳು ಮನೆಯಿಂದ ಹೊರಟ್ಬೇಕಾದ್ರೆ ಪೂರ್ಣಿಮಾ ಗಣಪತಿ ಸೇರ್ತಾನೆ ಇಲ್ಲ, ಗಡಿಯಾರಗಳು ಸೇರುತ್ತೆ ಜಾಸ್ತಿ. ಅವ್ರಗಳಿಗೆ ಯಾವಾಗ್ಲೂ ನೀನು ನಿಂತ್ಕೋ, ಕೇತು ಬಂದಾಗ ಅಥವಾ ಹೊರಟಾಗ ಆ ಮನೆಯಿಂದ ಗಣಪತಿ ಅಥವಾ ಗಡಿಯಾರಗಳು ಸೇರುತ್ತೆ ಅವ್ರ ಮನೆಗೆ. ಸೊ ಆವಾಗ ನಿಮಗೆ ಕಳ್ತನಗಳೇ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಮನೇಲಿ ಅಡಿಗೆ ಮನೆಯಿಂದ ಹೊರಗಡೆಯಿಂದ ಎಲ್ಲ ಕಳ್ತನಗಳು ಹುಷಾರು. ಮನೆ ಬೀಗಗಳ 20 ಸಲ ಗಂಡ ಹೆಂಡ್ತಿರು ಹಾಕಿದ್ದೀರಾ ಅಂತ ನೋಡ್ಕೊಂತ ಹೋಗೋದು ಬಹಳ ಮುಖ್ಯ. ಕಾರುಗಳು ಬಹಳ ಕೆಲಸಗಳಿಗೆ ಖರ್ಚುಗಳು ಬರುತ್ತೆ. ಕಾರುಗಳು ಜಾಗ್ರತೆ. ಸೊ ಟೈರ್ ಚೆಕ್ ಮಾಡ್ಕೊಳ್ಳಿ, ಪೆಟ್ರೋಲ್ ಚೆಕ್ ಮಾಡಿ, ಡೀಸೆಲ್ ಚೆಕ್ ಮಾಡಿ. ಆಮೇಲೆ ಈ ನಡುವೆ ಅಂತೂ CNG ಬಂದ್ಬಿಟ್ಟಿದೆ ನೋಡಿ. ಕೇತು ಇನ್ನೊಂದು ಬೆಂಕಿ ಅಪಘಾತ ಅನ್ನೋದಕ್ಕೆ ಗ್ಯಾರಂಟಿ. ನೋಡ್ಕೊ, ಫ್ರಿಕ್ಷನ್ ಹೆಂಗೆ ಅಂದ್ರೆ ಪೆಟ್ರೋಲ್ ಟು ಡೀಸೆಲ್ ಅಥವಾ ಡೀಸೆಲ್ ಟು ಗ್ಯಾಸ್ ಏನಿದೆ, ದಯವಿಟ್ಟು ಕಾರುಗಳು ಹುಷಾರು, ಬ್ಲಾಸ್ಟ್ಗಳ ಅವಕಾಶ, ಫೋನ್ಗಳು ಜಾಗ್ರತೆ, ಕರೆಂಟ್ ಹಾಕಿದಾಗ ಮಾತಾಡ್ಕೊಂತಿರೋದು. ಇದೆಲ್ಲ ಯಾಕೆ ಅಂತ ಸೂಕ್ಷ್ಮ ಅಂದ್ರೆ ಕೇತುನೇ ಸೂಕ್ಷ್ಮ. ಸೊ ಅವನು ಕನ್ಯಾ ರಾಶಿಯಿಂದ ಹೊರಟು ಬಿಟ್ಟಿದ್ದಾನೆ. ಸೊ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ಈ ವಿಚಾರಗಳು ಬಹಳ ಮುಖ್ಯ. ಆಮೇಲೆ ಕನ್ಯಾ ರಾಶಿಯವರು ಫುಡ್ಗಳನ್ನ, ಊಟಗಳನ್ನ ಸರಿಯಾಗಿ ನೋಡ್ಕೋಬೇಕು. ಅಜೀರ್ಣಗಳು ಜಾಸ್ತಿ, ಆದಷ್ಟು ಬಾಳೆಹಣ್ಣು ತಿಂತಕ್ಕಂಥ ವಿಶೇಷತೆ. ನೀವು ನಾಗದೇವತೆಗಳು ನವಗ್ರಹಗಳನ್ನ ಸ್ಮರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ನವಗ್ರಹಗಳಿಗೆ ಏನ್ ಮಾಡ್ಬೋದು, ನವಗ್ರಹ ಪ್ರದಕ್ಷಿಣೆಯನ್ನ ಕ್ಲೀನಾಗಿ ಮಾಡ್ಕೊಳ್ತಕ್ಕಂಥದ್ದು 9 ಪ್ರದಕ್ಷಿಣೆ ಮಾಡ್ಕೊಳ್ಳಿ. 5 ಪ್ರದಕ್ಷಿಣೆ ಹತ್ತಿ ಮರಕ್ಕೆ 5 ಪ್ರದಕ್ಷಿಣೆ, ಮೂಗುತ್ತಕ್ಕೆ 5 ಪ್ರದಕ್ಷಿಣೆ. ಈ ರೀತಿ ಸಾಯಂಕಾಲದ ಹೊತ್ತು ಸೂರ್ಯ ಮುಳುಗದ ಮೇಲೆ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದೇನೆ ಆ ದೋಷಗಳು ಪರಿವರ್ತನೆ ಆಗುತ್ತೆ. ಖಂಡಿತ ಗುರುಗಳೇ. ಮೇಷದಿಂದ ಕನ್ಯಾ ರಾಶಿಯವರೆಗೂ ಹೇಗಿದೆ ವರ್ಷ ಭವಿಷ್ಯ, ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ, ಹೇಗೆ ಸರಳವಾಗಿ ಸೂಕ್ತವಾಗಿ ಪರಿಹಾರ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ ಗುರುಗಳೇ. 6 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನುಳಿದಂತಹ 6 ರಾಶಿಗಳ ಫಲಾನುಫಲ. ಮೊದಲಿಗೆ ತುಲಾ ರಾಶಿಯವರ ಭವಿಷ್ಯ ಹೇಗಿದೆ? ಸಾಧಾರಣವಾಗಿ ತುಲಾರಾಶಿ ಅಂದ್ರೇನೆ ತಕ್ಕಡಿಲ್ ತೂಗು ಅಂತ ಕರಿತೀವಿ. ಶನಿಯ ಉಚ್ಚ ಸ್ಥಾನದ ಮನೆ ಅಂತೆ. ಆ ಸ್ಥಳನೇ ಶನಿಗೆ ಬಹಳ ಇಷ್ಟವಾದ ಜಾಗ. ಅವನು ಜಡ್ಜ್ಮೆಂಟ್ ಚೆನ್ನಾಗಿ ಕೊಡ್ತಾನೆ. ಸೊ ತುಲಾರಾಶಿಯವ್ರನ್ನ ಏನಾದರೂ ಜಡ್ಜ್ಮೆಂಟ್ ಕೇಳಬೇಕು ಅಂದರೆ ತುಲಾರಾಶಿಯವ್ರನ್ನ ಕೇಳ್ಬೋದು, ಕರೆಕ್ಟಾಗಿ ನಿಂಗೆ ಜಡ್ಜ್ಮೆಂಟ್ ಕೊಡ್ತಾರೆ. ಆ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಕಾಲು ನೋವುಗಳು, ಕೀಳು ನೋವುಗಳು ಜಾಸ್ತಿ ಇಂಪಾರ್ಟೆಂಟ್. ಜಾಯಿಂಟ್ಸ್ ಪೈನ್ಸ್ ಕರಿತೀವಿ. ಆಮೇಲೆ ಹೊರಗಡೆ ಹೋಗಿ ಬರ್ತಕ್ಕಂಥ ಯಾತ್ರೆಗಳು ಅಥವಾ ನೀರಿನಿಂದ ಇನ್ಫೆಕ್ಷನ್ಸು, ಹೊರಗಡೆ ಯಾತ್ರೆ ಮಾಡಿದ್ರೆ ಬ್ರೀದಿಂಗ್ ಇರತಕ್ಕಂಥ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಜಾಗ್ರತೆ ಅಂತ ಹೇಳ್ತೀವಿ. ಅದು ಹೆಂಗಸಾದ್ರಿ ಗಂಡಸಾಗ್ಲಿ. ಚಿಕ್ಕ ಮಕ್ಕಳಿಗಂತೂ ಮೂಗು ಕಟ್ಕೊಳ್ಳೋದು, ಸೈನಸ್ಸು, ಕಣ್ಣು ಬಗ್ಗೆ, ಈ 3 ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಅಂದರೆ ಏನು ಹೇಳುತ್ತೆ, ತ್ರಿನಂದ್ರ ಅಂತ ಕರಿತೀವಿ ಈ ಜಾಗ. ಸೊ ಆ ಜಾಗಕ್ಕೆ ಯಾವತ್ತು ತುಲಾರಾಶಿಯವರು ಜಾಗ್ರತೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ, ತುಂಬ ವಯಸ್ಸಾದವ್ರಿಗೂ ಭಾಳ ಮುಖ್ಯವಾಗಿ ನೋಡ್ಕೋಬೇಕೇನಂದರೆ ಮೂಗು ನೋಡ್ಕೊಳ್ಳಿ, ಮೂಗು ಕಟ್ಕೋಬೋದು. ಅಕಸ್ಮಾತ್ ಕಣ್ಣುಗಳೇನಾದರೂ ಪೂರ್ತಿಯಾಗಿ ನಿಮಗೆ ಸೈನಸ್ ಪ್ರಾಬ್ಲಮ್, ತಲೆನೋವುಗಳು, ಹಾಫ್ ಹೆಡ್ ಪೇನ್ ಅಂಥದ್ದು ಇದೆಲ್ಲ ಇರುತ್ತಲ್ಲ, ಇದೆಲ್ಲ ಅವ್ರಿಗೆ ಸಮಾಧಾನ.
ಆಮೇಲೆ ನೀವುಗಳೇನು ಅಂದರೆ ಯಾವ ಕಾಲಕ್ಕೂ ಸ್ನಾನಗಳನ್ನ ತುಂಬ ಹೊತ್ತು ನೀರಲ್ಲಿ ಇರ್ತಕ್ಕಂಥವ್ರಿಗೆ ಜಾಗ್ರತೆ. ಅಂದರೆ ನೀವು ಸ್ವಿಮ್ಮಿಂಗ್ ಆದರೂ ಹೋಗಿ, ಈ ಥರ ಯಾವ್ದಾದ್ರು ತುಲಾರಾಶಿಯವರದ್ದು ನೀರುಗಳ ಹತ್ರ ಇದ್ದರೆ, ತಂಡೀಲಿ ಇರೋರಾಗಲಿ, ಫಾಲ್ಸ್ಗಳ ಹತ್ರ ಹೋಗೋರಾಗಲಿ, ಅಥವಾ ಈಗೆಲ್ಲೋ ಈಜಕ್ಕೆ ಸಮುದ್ರಕ್ಕೆ ಹೋಗ್ತೀವಿ ಅಂದರೆ ಟೂರಿಸ್ಟ್ ಥರ ಇರ್ತೀರ ಅಂಥವರೆಲ್ಲ ನೀರ ಹತ್ರ ಜಾಗ್ರತೆ ಬಹಳ ಮುಖ್ಯವಾಗಿರೋದು. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಏನು ಅಂದರೆ ಬಹಳ ಮುಖ್ಯವಾಗಿರೋದು ಅಂದರೆ, ನೀವು ನಿಮ್ಮ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಚೆನ್ನಾಗಿ ಸ್ಮರಣೆ ಮಾಡ್ಕೊಳ್ಳಿ. ಅಂದರೆ ಪಿತೃ ಕಾರ್ಯವನ್ನು ಚೆನ್ನಾಗಿ ಮಾಡಿ, ತಂದೆಗಳ ಹತ್ರ ಭಾಳ ಹುಷಾರಾಗ್ತಕ್ಕಂಥದ್ದು. ಅಂದರೆ ಇವತ್ತು ತಂದೆಗಳ ಹತ್ರ ಯಾರು ತುಂಬ ಪ್ರೀತಿಯಾಗಿರ್ತಾರೆ, ಆ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗಾಗಲಿ ಅಥವಾ ಗಂಡು ಮಕ್ಕಳಿಂದ ತಾಯಿಂದ್ರ ಜೊತೆಗಾಗಲಿ, ಸೊ ಏನು ತಂದೆ ಹತ್ರ ಇರ್ತಕ್ಕಂಥದ್ದು ಜಾಗ್ರತೆ. ತಂದೆಗೆ ಹಾರ್ಟ್ ಬಗ್ಗೆ ಗಮನ ಇರಬೇಕು. ಸೊ ಆ ರಾಹು ತುಲಾಲ್ ಬಂದರೆ ನಿಮ್ಮ ತಂದೆ ಅಂದ್ರೆ ನಮ್ಮ ಆರೋಗ್ಯ ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಆಮೇಲೆ ನೀವು ಮನೆಗಳಲ್ಲಿದ್ದರೆ ಜಾರ್ಕೆ ಜಾಗ, ಬಾತ್ರೂಮು, ಮೆಟ್ಲುಗಳ ನೀರು, ಇಂಥದ್ದೆಲ್ಲ ತುಲಾರಾಶಿಯವರು ಜಾಗ್ರತೆ, ನಿಧಾನ ಓಡಾಡಿ, ಯಾವ ಕಾಲಕ್ಕೂ ಆತರ ಪಡಬೇಡಿ. ಅಡುಗೆಗಳು ಮಾಡಬೇಕಾದ್ರೆ ಹೆಂಗಸರ ಅಕಸ್ಮಾತ್ ಇದ್ದರೆ, ಗಂಡಸರು ಅಕಸ್ಮಾತ್ ಆದರೆ, ಹೋಟ್ಲಲ್ಲಿ ಕೆಲಸ ಮಾಡೋರಾದ್ರೆ ಬಟ್ಟೆಗಳ ಜಾಗ್ರತೆ. ಸೊ ಸುಡೋ ಅವಕಾಶಗಳು, ಬೆಂಕಿ ಅಪಘಾತಗಳು ಅಂತ ಕರಿತೀವಿ. ಸೊ ಮನೆ ಒಳಗೂ ಅಷ್ಟೇ ತುಲಾರಾಶಿಯವರು ನಿಮ್ಮ ಅಕಸ್ಮಾತ್ ಒಬ್ಬರೇ ಜೀವನ ಮಾಡ್ತಿದ್ರೆ ಅಂಥವ್ರೆಲ್ಲ ಬೆಂಕಿ ಅಪಘಾತಗಳು ಜಾಗ್ರತೆ, ಹುಷಾರ್. ಸೊ ಇದಕ್ಕೆಲ್ಲ ತುಲಾರಾಶಿಯಲ್ಲಿ ಸಪ್ತಮಾತ್ರಿಕೆಯರ ಸ್ಮರಣೆಯನ್ನು ಬಹಳ ಇಂಪಾರ್ಟೆಂಟಾಗಿ ಮಾಡಬೇಕಾದ್ರೆ, ನೀವು ಅಕಸ್ಮಾತ್ ಬೆಟ್ಟಗಳ ಹತ್ರ ಇದ್ದರೆ, ಯಾರಾದರೂ ಬೆಟ್ಟಗಳ ಹತ್ರ ಇದ್ದರೆ ಲ್ಯಾಂಡ್ ಸ್ಲೈಡ್ಸ್ ಅಂತೂ ಕರಿತೀವಿ. ಸೊ ನೀವೇನು ಅಂದರೆ ಹುಷಾರಾಗಿ ಹಳೆ ಮನೆ ಶೀಟು ಆ ಥರದ್ದು ಏನಾದಿದೆ ರಿಪೇರಿಗಳು ಮಾಡಿಸ್ಕೊಂಬಿಡಿ. ನಿಮ್ಮ ಮನೆ ಸ್ವಂತದ ಅಕಸ್ಮಾತ್ ತುಲಾರಾಶಿಯಲ್ಲಾಗಿದ್ದರೆ ಸಪ್ತಮಾತ್ರಿಕೆಯನ್ನು ಸ್ಮರಣೆ ಚೆನ್ನಾಗಿ ಮಾಡ್ಕೋಬೇಕು. ಖಂಡಿತವಾಗ್ಲೂ ಕೂಡ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯ ಸಾಧಾರಣವಾಗಿ ವೃಶ್ಚಿಕ ರಾಶಿ ಅಂದ ತಕ್ಷಣನೇ ಕುಟ್ಕೋರು ಅಂತ ಕರಿತೀವಿ. ವೃಶ್ಚಿಕ ಅಂದರೆ ಚೇಳು, ಬಾಲ್ದಲ್ಲೂ ಪರಿವರ್ತನೆ, ಮುಂದೇನೂ ಪರಿವರ್ತನೆ. ಸೊ ವೃಶ್ಚಿಕ ರಾಶಿ ಹತ್ರ ಸಾಧಾರಣವಾಗಿ ಜಾಗೃತಿಯಾಗಿರು ಅಂತ ಹೇಳ್ತೀವಿ ನಾವು. ಆಮೇಲೆ ಯು ಕಾಂಟ್ ಬಿಲೀವ್ ದೆಮ್, ಸೈಲೆಂಟ್ ಕಿಲ್ಲರ್ಸ್ ಅವರು. ಅವ್ರನ್ನ ತುಂಬಾನು ಕೆದಕಬಾರ್ದು. ರಾಜಕೀಯದಲ್ಲಿ ಬಹಳ ಜನ ವ್ಯಕ್ತಿಗಳು ನಿನಗೆ ಗೊತ್ತಿರಬೇಕು, ಅಂಥವ್ರು ಇರ್ತಾರೆ. ಅಯ್ಯೋ ತುಂಬಾ ಒಳ್ಳೆಯವ್ರಿ ನೀವು ಅಂತ ಈ ಕಡೆ ಅಂತಿರ್ತೀವಿ, ಆ ಕಡೆ ಯಾವಾಗ ಹುಡುಗಿರ್ತಾರೆ ಗೊತ್ತಿರಲ್ಲ. ಸೊ ಹಾಗೆ ಅಕಸ್ಮಾತ್ ರಾಜಕೀಯದವರಲ್ಲಿ ಏನಾದರೂ ಇದ್ರೆ, ವೃಶ್ಚಿಕ ರಾಶಿಯವರು ರಾಜಕೀಯದವ್ರು ಇದ್ರೆ ಬಹಳ ಡೇಂಜರಸ್. ಕೋರ್ಟಲ್ಲಿ ಅಡ್ವೊಕೇಟ್ಸ್ ಇದ್ರೂ ಬಹಳ ಡೇಂಜರಸ್. ಏನು ಬೇಡ ಪೂರ್ಣಿಮಾ, ದುಡ್ಡೇನು ಬೇಡ, ನಾನು ಮಾಡ್ಕೊಡ್ತೀನಿ, ಯೋಚನೆ ಮಾಡಬೇಡ ಅಂತ ಇಲ್ಲಿಂದ ದುಡ್ಡು ಅಷ್ಟೊಂದು ಬಿಲ್ ಕಟ್ಸಿರ್ತಾನೆ ಹೇಳಕ್ಕಾಗಲ್ಲ. ಹಾಗೆ ವಿಶೇಷ ಅಂದರೆ ವೃಶ್ಚಿಕ ರಾಶಿಯವರು ದಯವಿಟ್ಟು ಏನು ಹೇಳ್ತೀನಿ ಅಂದರೆ, ಅಕಸ್ಮಾತ್ ನೀವು ಡಿಪಾರ್ಟ್ಮೆಂಟ್ ಆಫ್ ಡೈರೆಕ್ಷನ್ಸ್ ಏನಾದರೂ ಫಿಲ್ಮ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ನಿಮಗೆ ಈ ಸಲ ಯಶೋ ಕೀರ್ತಿ ಪದವಿ, ಸುಮ್ಮನೆ ಕೂತಿದ್ದವನಿಗೆ ಕೆಲಸ ಸಿಗುತ್ತೆ. ಅಕಸ್ಮಾತ್ ನೀನು ಕಾರ್ ಡ್ರೈವರು, ಲಾರಿ ಡ್ರೈವರು, ಆಟೋ ಡ್ರೈವರ್ ಅಂದರೆ ಹೊಸ ಕೆಲಸವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನಿನ್ನ ಕೆಲಸ ಬಿಟ್ಟು ಅದರ್ ದ್ಯಾನ್ ಡ್ರೈವಿಂಗು ನಿನಗೆ ಬೇರೆ ಕೆಲಸ ಕೊಡಿಸ್ತಾನೆ ಅಂತ, ಒಳ್ಳೇದು ಮಾಡ್ತಾನೆ. ಆಮೇಲೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ದಯವಿಟ್ಟು ಗಂಡಂದ್ರು ಹೆಂಡತಿಯರು ಕಲಹಂ ನಾಸ್ತಿ ಅಂತ ಕರೀತಾರೆ. ಸುಮ್ಮನೆ ಜಗಳ ಬರುತ್ತೆ, ಬೇರೆಯವ್ರ ಜಗಳ ಬರ್ಬೋದು, ಚಿಕ್ಕದು ಬಹಳ ದೊಡ್ಡದಾಗತ್ತೆ, ಬಹಳ ವಿಚಾರ, ಏನೇ ಯಾವುದೇ ವಿಚಾರ, ಪಕ್ಕದ ಮನೆ ವಿಚಾರ ಅಲ್ಲ, ಇವ್ರದೇ ಒಂದು ಸಣ್ಣ ವಿಚಾರ ನೆಂಟ್ರದ್ದು ಏನೋ ಎತ್ತುಕೊಳ್ಳೋಕೆ ಗಲಾಟೆ ಮಾಡ್ತಾರೆ. ಸೊ ಅದನ್ನು ಜಾಗ್ರತೆ ಇಟ್ಕೊಳ್ಳಿ. ಆಮೇಲೆ ಜಡೆಗಳು ಹಾಕಿರ್ತಕ್ಕಂಥವ್ರು ಅಕಸ್ಮಾತ್ ಇದ್ದರೆ ಜಡೆಗಳು ಬಹಳ ಒಳ್ಳೇದು. ಶುಕ್ರ ಅನುಗ್ರಹ ಚೆನ್ನಾಗಿ ಪಡಿಬೇಕು. ವೃಶ್ಚಿಕ ರಾಶಿಯವರು ಈ ಸರಿ ಮಹಾಲಕ್ಷ್ಮಿ ಸ್ಮರಣೆ, ಮಹಾಲಕ್ಷ್ಮಿ ಪೂಜೆ, ಪದ್ಮಾವತಿ ದರ್ಶನ, ವೆಂಕಟರಮಣನ ದರ್ಶನ, ಶ್ರೀಲಕ್ಷ್ಮಿ ಅನುಗ್ರಹ ಈ ಥರದ್ದೆಲ್ಲ ಪಡಿತಕ್ಕಂಥದ್ದು. ಜ್ಯುವೆಲ್ರಿ ಅಂಗಡಿಯವರು ಯಾರಾದರೂ ವೃಶ್ಚಿಕ ರಾಶಿಯವರಿದ್ದರೆ ಬಹಳ ಹುಷಾರಾಗಿರ್ಬೇಕು. ಕಳ್ತನಗಳು ಚೆನ್ನಾಗಿ ಆಗತ್ತೆ, ಮೋಸಗಳು ನಿಮ್ಮ ಅಂಗಡಿಲೇ ಮಾಡ್ತಾರೆ. ಬೇಕು ಅಕಸ್ಮಾತ್ ನಿಮ್ಮ ಹಂಗೆ ಹೆಸರಲ್ಲಿ ಇದ್ದರೆ ಏಮಾರಿಸದಲ್ಲೇ ನಿಮಗೆ ಹುಡುಕೊಂಡು ಬಂದು ಏಮಾರಿಸ್ತಾರೆ. ಸೀರೆ ಬಿಸ್ನೆಸ್ ಹೆಂಗಸರನ್ನ ಮಾಡ್ತಾ ಇದ್ರು ಶುಕ್ರನ ಪರಿವರ್ತನೆ. ವೃಶ್ಚಿಕ ರಾಶಿ ಅಂದರೆ ಯಾವ ಜ್ಞಾಪಕ ಇಟ್ಕೊಳ್ಳಿ, ಕುಜನ ಮನೆ, ಕುಜಾನೇ ರಾಜ. ಸೊ ಅದರಿಂದ ಕದ್ಕೊಂಡು ಹೋಗೋಕ್ಕೆ ಬರ್ತಾರೆ. ಆಮೇಲೆ ಯಾರ್ಯಾರು ಕಳ್ಳರಿದ್ದೀರಾ, ಭಾಳ ಜನ ಕಳ್ಳರಿಗೆ ಬಿಡುಗಡೆ ಬೇಡಿ ಅಂತ ಹೇಳ್ತಕ್ಕಂಥ ಅವಕಾಶಗಳು ಸುಮ್ಮನೆ ಸಿಕ್ಕಿಬಿಡುತ್ತೆ ಅದೃಷ್ಟವಶಾತ್. ಅದಕ್ಕೆ ಅಂಥದ್ದು ಅವಕಾಶಗಳು ಜಾಸ್ತಿ ವೃಶ್ಚಿಕದಲ್ಲಿ ನಡೆಯುತ್ತೆ. ಆಮೇಲೆ ಮೇನ್ ಇಂಪಾರ್ಟೆಂಟು ವೃಶ್ಚಿಕದಲ್ಲಿ ಮಕ್ಕಳು ಯಾರ್ಯಾರು ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ, ಟೀಚರ್ಸು ಮಕ್ಕಳು ಇರತಕ್ಕಂಥ ಸಂಬಂಧಗಳು ಚೆನ್ನಾಗಿ ಆಗ್ತಕ್ಕಂಥ ಅವಕಾಶಕ್ಕೆ ಪೇರೆಂಟ್ಸು ಸ್ವಲ್ಪ ಜಾಗ್ರತೆ ಪಡಿಸ್ಬೇಕು. ಮಕ್ಕಳು ಯಾರು ಓದ್ತಾ ಇಲ್ಲ, ತಾಯಿಂದ್ರು ತಂದೆ ಅಂದರು, ಅವ್ನು ದೊಡ್ಡವನಾಗಲಿ, 10th ಸ್ಟ್ಯಾಂಡರ್ಡ್ ಆಗಲಿ, PUC ಆಗಲಿ, ಕಾಲೇಜ್ ಆಗಲಿ, ತಾಯಿ ತಂದೆಯ ಗಮನ ಮಕ್ಕಳ ಮೇಲೆ ಇರಬೇಕು. ಕೆಡೋ ಅವಕಾಶಗಳು ವೃಶ್ಚಿಕ ರಾಶಿಯಲ್ಲಿ ಇದ್ದವರಿಗೆ ಕೆಟ್ಟ ಬುದ್ಧಿಯನ್ನು ಕೊಡ್ತಾನೆ ಈ ಸಲ. ಲವ್ ಮಾಡದಿದ್ದರು ಹೊಸ ಲವ್ ಶುರು ಮಾಡ್ಬೋದು. ಅನ್ಯ ಜಾತಿಯ ಪರಿವರ್ತನಾ ಸ್ವರೂಪಕ್ಕೆ ಇವರು ಧರ್ಮ ವಿರೋಧವಾಗ್ತಕ್ಕಂಥ ಯಾರನ್ನೋ ಲವ್ ಮಾಡಿಬಿಟ್ರೆ ಇಂಥದ್ದೆಲ್ಲ ಇರುತ್ತಲ್ಲ, ಅಂಥದ್ದೆಲ್ಲ ಪಾಪ ತಾಯಿಂದರಿಗೆ ತಂದೆಯಂದರಿಗೆ ಬೇಜಾರು ಮಕ್ಕಳ ಮೇಲೆ ಆಗುತ್ತೆ. ಸೊ ಇಂಥದ್ದೆಲ್ಲ ನಡೆಯೋ ಅವಕಾಶಗಳು. ಸೊ ನೀವೇನು ಮಾಡಬೇಕು, ವೃಶ್ಚಿಕ ರಾಶಿಯವರು ಜಾಸ್ತಿ ಕಾಳಭೈರವ ಸ್ಮರಣೆ, ವಾರಣಾಸ್ಯಂ ಭೈರವೋದೆ, ಕಾಲವನ್ನು ತಿರುಗಿಸ್ತಕ್ಕಂಥವನು, ವಾರಣಾಸ್ಯಂ ಭೈರವೋದೇವೋ ಸಂಸಾರ ಭಯನಾಶ್ರಮ ಅನೇಕ ಜನ್ಮ ಕೃತಪಾವ ದರ್ಶನ ನಿಮಿಷತಿ. ಆ ಕಾಳಭೈರವನಿಗೆ ಅಷ್ಟಮಿ ಪೂಜೆ ಅಥವಾ ಪ್ರದೋಷ ಪೂಜೆಗೆ ದೀಪವನ್ನು, ತುಪ್ಪ ದೀಪವನ್ನು ಹಚ್ಚಿದ್ರೆ ಬಹಳ ಉತ್ತಮ ಅಂತ ಹೇಳ್ತಕ್ಕಂಥ. ಖಂಡಿತ ಗುರುಗಳೇ. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿಯವರ ಭವಿಷ್ಯ. ಸಾಧಾರಣವಾಗಿ ಧನುರಾಶಿಗೆ ಏನು ಅಂದರೆ 7.5 ಬಿಟ್ಟು ಹೋಗಿದೆ, ಒಳ್ಳೆಯದು. ಸ್ಥಾನಪಲ್ಟನ ಒಂದು ಆಗುತ್ತೆ, ಹೊಸ ಮನೆಗಳನ್ನು ಕೊಂಡ್ಕೊಳ್ಳೋದು, ಹೊಸ ಭೂಮಿಗಳನ್ನು ಕೊಂಡ್ಕೊಳ್ಳೋದು.
ಅವ್ರಿಗೇನು ಅಂದರೆ ಶತ್ರು ಭಯ ಭೀತಿಗಳು ಜಾಸ್ತಿ ಇರುತ್ತೆ. ಧನುರಾಶಿಗೆ ಶತ್ರು ಭಯ ಭೀತಿ ಜಾಸ್ತಿ ಇರುತ್ತೆ, ಅದೆಲ್ಲ ಹೊರಟುಬಿಡುತ್ತೆ. ಇನ್ಮೇಲೆ ಒಳ್ಳೆಯದು. ಮಹಾಮೃತ್ಯುಂಜಯ ಭೀತಿ ಕೂಡ ಇತ್ತು ರೀಸೆಂಟಾಗಿ. ಎಲ್ಲಿವರೆಗೂ ಅಂದರೆ ಈ ಕೇತು ಮುಂದಕ್ಕೆ ಹೋಗೋವರೆಗೂ ಧನುಸ್ಸಿಗೆ ವಿಶೇಷವಾಗಿ ನೇರವಾಗಿ ಎಲ್ಲಿ ಬರ್ತಾನೆ, ಗುರು ಸಪ್ತಮಕ್ಕೆ ಬಂದ್ಬಿಡ್ತಾನೆ. ಯಾರಿಗೆ? ಧನುರಾಶಿಗೆ ಸಪ್ತಮ ಗುರು. ಮಿಥುನ್ ರಾಶಿ ಅಲ್ವಾ, ನೇರವಾಗಿ ಸಪ್ತಮ ಗುರು ಬಂದುಬಿಟ್ಟ ಮೇಲೆ ಭಯ ಭೀತಿ ಎಲ್ಲ ಹೊರಟೋಗುತ್ತೆ. ಧನುರಾಶಿಗೆ ಬಹಳ ಒಳ್ಳೆಯದು ಗುರು ನೇರ ಸಪ್ತಮ. ಸೊ ನೇರ ಸಪ್ತಮ ಬಂದರೆ ನೀವೇನು ಅಂದರೆ ಗುರುಕ್ಷೇತ್ರಗಳ ದರ್ಶನ, ಯಾತ್ರೆಗಳು ಶುರು ಮಾಡಿಸ್ತೀರಾ ಅಂತ. ಸುಮ್ಮನೆ ಒಂದು ಟೂರ್, ನೀನು ಯಾವ ಊರಿಗಾದ್ರೂ ಹೋಗ್ಬೋದು, ವಿದೇಶಕ್ಕೆ ಹೋಗ್ಬೋದು, ಆರ್ಡಿನರಿ ಊರಿಗೆ ಹೋಗ್ಬೋದು, ಪಕ್ಕದಲ್ಲಿ ಊರಿಗೆ ಹೋಗ್ಬೋದು, ತವ್ರ ಮನೆಗೆ ಹೋಗ್ಬೋದು, ಹೆಂಡತಿ ಊರಿಗೆ ಹೋಗ್ಬೋದು, ಎಲ್ಲ ಯೋಗಗಳು ಉಂಟು. ಅಂದರೆ ಅವರಿಗೆ ಟೂರಿಂಗ್ ಜಾಸ್ತಿ ನಡೆಯುತ್ತೆ ಈ ಸಲ, ಈ ವರ್ಷದಲ್ಲಿ ಖರ್ಚುಗಳು ಟೂರ್ಗೋಸ್ಕರನೇ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಯಾರಾದರೂ ಬೈಕ್ ರೈಡರ್ಸ್ ಇರ್ತಾರೆ ನೋಡು ಗುರುವಿನಲ್ಲಿ, ಅಕಸ್ಮಾತ್ ಧನುರಾಶಿ ಇದ್ರೆ ದಯವಿಟ್ಟು ಆಕ್ಸಿಡೆಂಟ್ಸ್ ಹುಷಾರು. ಯಾಕೆಂದರೆ ನೀವುಗಳು ಬ್ಲ್ಯಾಕೇ ಡ್ರೆಸ್ಸೇ ಹಾಕಿರ್ತೀರಾ, ಹೆಲ್ಮೆಟ್ಸು ಬ್ಲ್ಯಾಕೇ ಗೊತ್ತಿರಲ್ಲ. ಸೊ ನೀವೆಲ್ಲ ಏನು ಮಾಡಬೇಕು, ಗಣಪತಿ ಡಾಲರ್ಗಳನ್ನೋ ಅಥವಾ ಒಂದು ಗಣಪತಿನ ದಯವಿಟ್ಟು ಬೈಕ್ ರೈಡರ್ಸು, ಕಾರ್ ಡ್ರೈವರ್ಸು ಇವರೆಲ್ಲ ರಾತ್ರಿ ಪ್ರಯಾಣ ನಿಷೇಧ. 6 ಗಂಟೆ ಮೇಲೆ ಪ್ರಯಾಣ ಮಾಡಿಬಿಡಿ, ಹೋಗೋಗಿದ್ದ 4:15 ಹೊರಟ್ಬಿಡಿ. ಇಲ್ವಾ ಮೊದಲೇ ಮನೆಗೆ ಬಂದು ತಿರುಗಿ ವಾಪಸ್ ಹೋಗಬೇಡಿ. ನಿಮ್ಗೆ ಅಕಸ್ಮಾತ್ 8 ಗಂಟೆ ಫಂಕ್ಷನ್ ಇತ್ತು ಅಂದರೆ 4 ಗಂಟೆಗೆ ಹೊರಟೋಗಿ ಆ ಫಂಕ್ಷನ್ ಮುಗಿಸು 12 ಗಂಟೆಗೆ ಬನ್ನಿ, ಬೇಡ ಅಂದಿಲ್ಲ. ಮನೆಗೆ ಬಂದು ತಿರುಗಿ ನಾನು 6 ಗಂಟೆಗೆ ಹೊರಡಬೇಕು ಅಂಥದ್ದು ಪ್ರಯಾಣಗಳು ನಿಷೇಧ, ಹುಷಾರು. ಆಮೇಲೆ ದಯವಿಟ್ಟು ನೀವುಗಳೆಲ್ಲ ಏನು ಅಂದರೆ ಮಾರಮ್ಮ ಅಂದರೆ ಕುಲದೇವತೆ ಮಾರಮ್ಮಂದ್ರನ್ನ ಅಂಥ ಸ್ಮರಣೆಗಳು ಮಾಡ್ಬೇಕು. ಎಲ್ಲಮ್ಮ, ಮಾರಮ್ಮ ಈ ಥರದ ದೇವತೆಗಳನ್ನ ಬಹಳ ಚೆನ್ನಾಗಿ ಸ್ಮರಣೆ ಮಾಡ್ಕೊಂಡ್ರೆ ಉತ್ತಮ. ಯಾರಿಗೆ? ಧನುರಾಶಿಯವರಿಗೆ. ಅದರಲ್ಲಿ ವಾರಾಹಿ ಸ್ಮರಣೆ ನೋಡಿ. ಅದಕ್ಕೆ ಈಗ ಧನುರಾಶಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾರು ಅಂದರೆ ಇವತ್ತು ಪವನ್ ಕಲ್ಯಾಣ್ ಅವಳು ವಾರಾಹಿ ಪ್ರಯೋಗ ಮಾಡಿದ್ದ ಧನ್ಯೋಸ್ಮಿ ಅಂದರೆ ಒಳ್ಳೆ ಕಾರ್ಯಗಳನ್ನ ಮಾಡಿಸ್ತಾನೆ ಇನ್ಮೇಲೆ ಅಂತ. ಇನ್ನು ಮೇಲೆ ಧನುರಾಶಿಯವರಿಂದ ಒಳ್ಳೆ ಕಾರ್ಯಗಳನ್ನ ನಡೆಯುತ್ತೆ, ಹೊಸ ಕಾರ್ಯಗಳು ನಡೆಯುತ್ತೆ ಅಂತ ವಿಶೇಷವಾಗಿ ನಡೆಯತಕ್ಕಂಥ. ಖಂಡಿತ ಗುರುಗಳೇ. ಇನ್ನು ಮಕರ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಗುರುಗಳೇ? ಸಾಧಾರಣವಾಗಿ ಮಕರ ರಾಶಿ ಅಂದರೆ ಏನು ಹೇಳುತ್ತೆ, 50-50, ಅರ್ಧ ನೀರು ಅರ್ಧ ಭೂಮಿ. ನೀರು ಒಳಗೆ ಏನಿರುತ್ತಾಳೆ ಮೊಸಳೆ, ನೀರು ಮೇಲೆ ಏನಿರುತ್ತೆ ಆಮೆ. ಸೊ ಮೊಸಳೆ ಆಮೆ ಎರಡನ್ನೂ ಜ್ಞಾಪಕ ಇಟ್ಕೋಬೇಕು. ಆಮೆ ಸ್ಲೋ, ನೀರು ವಿಶೇಷವಾಗಿ ಮೊಸಳೆ ಫಾಸ್ಟ್, ನೀರು ಒಳಗೆ. ಆದರೆ ಹೊರಗಡೆ ಇದ್ದರೆ ಮೊಸಳೆ ಅಯ್ಯೋ ಮೊಸಳೆ ಅಂತ ಗೊತ್ತೇ ಆಗಲ್ಲ ಅಂತ. ಸೊ ಮಕರ ರಾಶಿಯಲ್ಲಿರ್ತಕ್ಕಂಥ ಯಾರೇ ಇದ್ದರೂ ದಯವಿಟ್ಟು ಏನು ಹೇಳ್ತೀನಿ, ಅಕಸ್ಮಾತ್ ನೀವೇನಾದರೂ ಫಿಲ್ಮ್ ಇನ್ಸ್ಟಿಟ್ಯೂಷನಲ್ಲಿ ಅಥವಾ ಟಿ ವಿ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಟಿ ವಿನವರು ಯಾರಾದರೂ ಮಕರ ರಾಶಿಯವರಿದ್ದರೆ ದಯವಿಟ್ಟು ನಿಮಗೆ ಪ್ರಮೋಷನ್ಸ್ ಕೊಡ್ತಕ್ಕಂಥ ಅವಕಾಶಗಳು ಉಂಟು ಒಂದು. ಆಮೇಲೆ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಉಂಟು. ಹೊಸದಾಗಿ ಮದುವೆ ಆಗದೆ ಇರತಕ್ಕಂಥ ಮದುವೆಗಳೆಲ್ಲ ನಿಂತೋಗಿತ್ತು ಅಂಥವ್ರಿಗೆಲ್ಲ ಅಯ್ಯೋ ಮದುವೆನೇ ಆಗಿಲ್ಲ, ನಮ್ಮ ಮಗನ ಮದುವೆ ನೋಡಿ, ಹುಡುಗಿ ನೋಡಿ, ಹುಡುಗನಿಗೆ ಹುಡುಗಿ ನೋಡಿ ಅಂತ. ನೋಡಿ ಎಲ್ಲ ಹುಡುಗಿರಿಗೂ ಹೇಳ್ತಾ ಇದ್ದೀನಿ, ಹುಡುಗರು ಬೇಕಾಷ್ಟು ಜನ ಇರ್ತಾರೆ, ಒಳ್ಳೆ ಗಂಡ ಬೇಕು ಅಂತ ಕೇಳ್ಕೊಳ್ಳಿ. ಎಲ್ಲ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಒಳ್ಳೆ ಹುಡುಗಿ ಬೇಕು ಅಂತ ಕೇಳ್ಬೇಡಿ. ಸಾವಿರಾರು ಹುಡುಗಿ ಇರ್ತಾರೆ, ಒಳ್ಳೆ ಗೃಹಿಣಿ ಬೇಕು ಅಂತ ಕೇಳ್ಕೊಳ್ಳಿ. ಅಂದರೆ ಬೆಳಗಿಂದ ಸಾಯಂಕಾಲದವರು ಜಗಳ ಮಾಡಿದ್ರು ಉಂಡು ಮಳಗೋದ್ರೊಳಗೆ ಸುಖ ಜೀವನ ಇಂಪಾರ್ಟೆಂಟು, ನೆಮ್ಮದಿ ಇಂಪಾರ್ಟೆಂಟು. ಸೊ ಅಂಥದ್ದು ವ್ಯವಸ್ಥೆ. ಆಮೇಲೆ ಯಾರ್ಯಾರಿಗೆ ಸುಖ ಸಂತಾನ ಅಭಿವೃದ್ಧಿ ಇದೆಯೋ ಮಕರ ರಾಶಿಯವರಿಗೆ ಈ ಸಲ ಸಂತಾನ ಅಭಿವೃದ್ಧಿಗೆ ಪ್ರಯತ್ನ ಪಡಿ. ಮಕ್ಕಳು ಈ ಸಲ ನೀವು ಬಿಟ್ಟರೆ ನಿಮಗೆ 6 ವರ್ಷ ನೆಕ್ಸ್ಟ್ ಮಕರ ರಾಶಿ ಇನ್ ಕೇಸ್ ಈ ಸಲ ಮಕ್ಕಳು ಪ್ಲಾನಿಂಗ್ ಮಾಡ್ಕೊಳ್ಳದೇ ಇದ್ದರೆ 6 ವರ್ಷ ಮಕ್ಕಳಾಗಲ್ಲ. ನೀವು ಏನೇ ಪ್ರಯತ್ನ ಪಟ್ಟರು, ಏನು ಟೆಸ್ಟ್ ಟ್ಯೂಬ್ ಬೇಬಿ ಮಾಡಿದ್ರು ಸಂತಾನ ಅಭಿವೃದ್ಧಿ ಆಗಲ್ಲ, ಹುಷಾರ್. ಸೊ ನಿಮಗೆ 25ಕ್ಕೆ ಯಾವತ್ತು ತಿಳ್ಕೊಳ್ಳಿ, ಖಂಡಿತ ಯಾವತ್ತು ಮುಂದ್ಗಡೆ ರಾಹು ಬಂದರೆ ಸಂತಾನ ಪ್ರಯತ್ನ ಇಲ್ಲದೆ ಇದ್ದವರು, ಇಷ್ಟು ವರ್ಷದಲ್ಲಿ ಇಲ್ದಿದ್ದವ್ರಿಗೆ ಏನೋ ದೇವರ ದಯೆಯಿಂದನೋ ವ್ಯವಸ್ಥೆಯಿಂದ ನಿಮಗೆ ಖಂಡಿತ ಈ ಸಲ ಆಗತ್ತೆ. ಆ ಪ್ರಯತ್ನ ನೀವು ಈ ಸಲ ಪಡಬೇಕು. ಅದಾದ ಮೇಲೆ ನೀವುಗಳು ಏನು ಅಂದರೆ ಪ್ರಾರ್ಥನೆ, ನಿಮಗೆ ಪರಿಹಾರ ಪ್ರಾರ್ಥನೆಗಿಂತ ಮೈನ್ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲರೂ ಬೆಟ್ಟದ ದೇವತೆಗಳನ್ನ ಸ್ಮರಣೆ ಮಾಡಬೇಕು. ಬೆಟ್ಟದ ಮೇಲೆ ಅಂದರೆ ಕಷ್ಟಪಟ್ಟು ದೇವರುಗಳನ್ನ ಸ್ಮರಣೆ ಮಾಡಿ. ಮಕರ ರಾಶಿ ಬಂದು ನೀರು ಮತ್ತು ಭೂಮಿ ಆಗಿರೋದ್ರಿಂದ ಬೆಟ್ಟದ ಮೇಲೆ ಇರತಕ್ಕಂಥ ಸುಬ್ರಹ್ಮಣ್ಯ, ದುರ್ಗಾದೇವಿ, ಚಾಮುಂಡೇಶ್ವರಿ, ಮೇಲ್ಗಡೆ ನರಸಿಂಹ ಇಂಥವ್ರನ್ನ ಸ್ಮರಣೆ ಮಾಡಿದ್ರೆ ಬಹಳ ಮುಖ್ಯ ಅನ್ನೋದು ಇಂಪಾರ್ಟೆಂಟ್. ಖಂಡಿತ ಗುರುಗಳೇ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ವರ್ಷ ಭವಿಷ್ಯ ಹೇಗಿದೆ? ಈ ಸಲ ಕುಂಭರಾಶಿಯಿಂದಾನೇ ಇಡೀ ಜಗತ್ತಿಗೆ ರೋಗ ರುಜಿನಗಳು ಅಂತ ಕರೆಯುತ್ತೆ. ರಾಹು ಕುಂಭಕ್ಕೆ ಬಂದುಬಿಟ್ರೆ ಶನಿಯ ಮನೆಗೆ ಕುಂಭಕ್ಕೆ ಬಂದ. ಕುಂಭ ಅಂದರೆ ಕುಟುಂಬ. ಸೊ ಎಲ್ಲರೂ ಬರೀ ಕುಂಭರಾಶಿ ಅಲ್ಲ, ಎಂಟೈರ್ ವರ್ಲ್ಡ್ ಈ ಸಲ ಜಾಗೃತಿಯಾಗಿರಬೇಕು. ಆರೋಗ್ಯ ಪರಿಸ್ಥಿತಿ ಧನುರ್ರಾಶಿಗೆ ಯಾವತ್ತು ಶನಿ ಪ್ರವೇಶ ಮಾಡಿದ ಕರೋನಾ ಬಂದಿದ್ದು ಸತ್ಯ, ಬರೆದಿಟ್ಕೊಂಬಿಡಿ, ತಲೆಯಲ್ಲಿ ಇಟ್ಕೊಂಬಿಡಿ. ಈಗ ಗುರು ಶನಿನೇ ಗುರು ಮನೆಗೆ ಹೊಟ್ಟೋದ, ರಾಹು ವಾಪಸ್ ತಿರುಗಿ ಬಂದು ಶನಿ ಮನೆಗೆ ಕೂತ್ಕೊಂಡ. ಸೊ ರೋಗಕಾರಕ ಇಡೀ ಜಗತ್ತಲ್ಲಿ, ನೀರಿಂದ ಆಗ್ಬೋದು ಹೊರಗಡೆ. ಆಮೇಲೆ ಯಾವಾಗಾದರೂ ಕರೋನಾ ಟೈಮಲ್ಲಿ ಸ್ವಲ್ಪ ಟೈಮ್ ಕೊಟ್ಟರು, 1-2 ದಿವಸ ಇರಲಿ 3 ದಿವಸ, ಇದು ಟೈಮ್ಸ್ ಅಲ್ಲ, ಓನ್ಲಿ 2 hours 3 hours ರೋಗಗಳಿಗೆ ಹುಷಾರ್ ಹೇಳಿದ್ದೀನಿ. ಸೊ ಅದರಿಂದ ಸಣ್ಣ ಪುಟ್ಟದು, ಅದು ಕೆಮ್ಮಾಗಲಿ ನೆಗಡಿ ಆಗಲಿ ಏನೇ ಆಗಲಿ, ಸಣ್ಣ ಪುಟ್ಟ ಎದೆ ನೋವು ಬರಲಿ ಅಥವಾ ಗ್ಯಾಸ್ ಅನ್ಕೋಬೋದು, ದಯವಿಟ್ಟು ಯಾರು ತಾತ್ಸಾರ ಮಾಡಬೇಡಿ. ಕುಂಭರಾಶಿಯಿಂದ ಇಡೀ ಜಗತ್ತಿಗೂ ಹೇಳ್ತಾ ಇದ್ದೀನಿ. ಪ್ಲಸ್ ಅದೇ ಕುಂಭರಾಶಿಯಿಂದ ನೀವೆಲ್ಲರೂ ಕುಂಭರಾಶಿಯವರು ಏನು ಅಂದರೆ
ಕಾಲುಗಳು ಜ್ಞಾಪಕ ಇಟ್ಕೊಳ್ಳಿ. ಕಾಲುಗಳಂದ್ರೆ ಎಲ್ಲಾದ್ರೂ ಸಿಕ್ಕಾಕೊಳ್ಳೋದು, ಬಾತ್ರೂಮಲ್ಲಿ ಸಿಕ್ಕಾಕೋಬೋದು, ಜಾರ್ ಬಿದ್ದ ಕಾಲು ಹುಷಾರು. ಅದೇನು ಹೇಳುತ್ತೆ, ಕಾಲು ಅಂತಲೇ ಸ್ಪೆಸಿಫಿಕ್ ಆಗಿ ಹೇಳುತ್ತಾನೆ. ರಾಹು ಬಂದು ಕಾಲುಗಳಿಗೆ, ಕೇತು ರಾಹು ಬಂದು ಮೂಳೆ ಮತ್ತು ವ್ಯವಸ್ಥೆ ಇದ್ದಾಗ. ಕುಂಭ ಅಂದರೆ ಕುಟುಂಬ ನೋಡಿ, ಸೊಂಟದಿಂದ ಕೆಳಭಾಗ ಕಾಲುಗಳು ಜಾಗ್ರತೆ, ತೊಡೆ ಜಾಗ್ರತೆ, ಹಿಂಡಿ ಜಾಗ್ರತೆ, ಬೆರಳುಗಳು ಜಾಗ್ರತೆ, ಕಾಲು ಬಗ್ಗೆನೇ ಹುಷಾರು. ಸೊ ಅದರಿಂದ ನೀವು ಬೈಕ್ ಓಡಿಸೋರು, ಗೇರ್ ಹಾಕೋರು ದೊಡ್ಡ ದೊಡ್ಡ ವಿಶೇಷತೆ. ಆಮೇಲೆ ಹೊಸದಾಗಿ ನೀವು ಕೊಂಡ್ಕೊಳ್ಳೋ ಅಂಥ ಪದಾರ್ಥಗಳು ಮಾಡಬಾರ್ದು ನೋಡಿ. ಈಗ ಸಮಾಜ ಗೊತ್ತೇ ಇಲ್ಲದೆ ಮೊನ್ನೆ ಪಾಪ ಯಾರೋ ಕುಟುಂಬ ಅಂತ ಕರಿತೀವಿ, ಕುಟುಂಬನೇ ಹೋಗ್ಬಿಡ್ತು. ಕಾಲನೇ ಕಾರೇ ಕೊಂಡ್ಕೊಂಡು ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಇರ್ಬೋದು, ಏನೋ ಕುಲದೇವತೆಗೆ ಹೋಗಕ್ಕೆ ಮೊದಲೇ ಹೋಗುದು. ಅಂದ್ರೆ ಅದಕ್ಕೆ ಹೇಳುತ್ತೆ ಕುಂಭ ಅಂದ್ರೆ ಹೊಸದೇನು ಮಾಡಬೇಡಿ ಅಂತ ಹೇಳುತ್ತೆ. ಸೊ ನೀವೇನು ಹಳೇದೇನು ಮಾಡ್ತಾ ಇದ್ರಿ ಅಥವಾ ಟ್ರಾನ್ಸ್ಫರ್ ಪ್ರಯತ್ನ ಪಡ್ತೀನಿ ಇಂಥದ್ದು ಮಾಡಬೇಡಿ, ಹಳೇದನ್ನೇ ಪ್ರಯತ್ನ ಪಟ್ಟು ವ್ಯವಸ್ಥೆ ಮಾಡಿ. ಸೊ ನಿಮ್ಗೆಲ್ಲರಿಗೂ ವ್ಯವಸ್ಥಿತವಾಗಿರ್ತಕ್ಕಂಥ ಕುಂಭರಾಶಿಗೆ ಜ್ಞಾಪಕ ಇಟ್ಕೋಬೇಕಾದ್ರೆ ಆಂಜನೇಯ ಸ್ಮರಣೆ, ವಾಯುಪುತ್ರ ಅನುಗ್ರಹವನ್ನು ಚೆನ್ನಾಗಿ ಪಡೀರಿ. ಆಂಜನೇಯನಿಗೆ ಬೆಣ್ಣೆ ಹಚ್ಚಿದಂಗೆ ಕೆಂಪು ಸಿಂಧೂರ ಹಚ್ಚಿರ್ತಕ್ಕಂಥ ತಿಲಕವನ್ನು ವೀಳೆ ತಂದು ದಬ್ಬಿಲಿ ಇಟ್ಕೊಳ್ಳಿ. ಪ್ರತಿದಿನ ಹಣೆಗೆ ಇಲ್ಲದೆ ಹೋಗಬೇಡಿ. ರಾಹು ರೋಗಕಾರಕ, ಹುಷಾರ್. ಸೊ ಅದರಿಂದ ಕುಂಭರಾಶಿಯವರು ಹೊರಗಡೆ ಆಂಜನೇಯನ ಎಲ್ಲೇ ಹೋಗಲಿ ಸಿಂಧೂರ ತಿಲಕ ತಂದು ಇಟ್ಕೊಳ್ಳಿ, ಪ್ರತಿದಿನ ಇಡಿ. ಆಮೇಲೆ ನಿದ್ರೆ ಜಾಸ್ತಿ ಮಾಡ್ತೀರಿ ಕುಂಭ, ನೆಕ್ಸ್ಟಿಗೆಲ್ಲ ಮಾಡೋದೆಲ್ಲ ಇದ್ದೆ. ಸೊ ಅದರಿಂದ ಕುಂಭರಾಶಿಯವರು ದಯವಿಟ್ಟು ಬರಬೇಕಾದ್ರೆ ಸೂರ್ಯನ ಸಮಯಕ್ಕೆ ಎದ್ದು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ನಿಮಗೆಲ್ಲರೂ ಒಳ್ಳೆಯದಾಗುತ್ತೆ. ಖಂಡಿತ ಗುರುಗಳು. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಸಾಧಾರಣವಾಗಿ ಮೀನರಾಶಿ ಅಂತ ಹೇಳಿದ್ರೆ ನೀರಿನ ಮನೆ ಅಂತೀವಿ. ಶನಿನೇ ಸ್ವತಃ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ, ಗುರು ಮನೆ ಕೂತ್ಕೊಂಡಿದ್ದಾನೆ. ಶನಿ ಧರ್ಮವಂತ. ಈ ಸಲ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಯವರು, ಚಿಕ್ಕ ವ್ಯವಸ್ಥೆಯವರು ಎಲ್ರಿಗೂ ಒಳ್ಳೇದು ಮಾಡ್ತಾನೆ. ರೋಡಲ್ಲಿ ಗಾಡಿ ತಳ್ತಾ ಇರಲ್ಲ, ಅವನ್ನ ಸಾವುಕಾರ ಮಾಡ್ತಾನೆ. ದೊಡ್ಡವ್ರನ್ನಲ್ಲ, ಗುರು ಮನೆಯಲ್ಲಿ ಶನಿ ಬಂದಾಗ ಚಿಕ್ಕವ್ರನ್ನ ದೊಡ್ಡದು ಮಾಡ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಕೀಳ್ಮಟ್ಟದವನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಾನೆ, ಯಶೋ ಕೀರ್ತಿ ಪದವಿಲಿ ತಗೊಂಡು ಹೋಗ್ತಾನೆ. ಆದರೆ ದೊಡ್ಡ ಮಟ್ಟಕ್ಕೆ ಯಾರು ಮಾಡಿರ್ತಾರೆ ಅಂಥವ್ರಿಗೆಲ್ಲರಿಗೂ ಸಡನ್ ಲಾಸ್ಗಳು ಗೊತ್ತಿಲ್ಲದೇನೆ ಅಡಿಗೆ ಓಡೋಗ್ಬೋದು, ಹೋಟೆಲ್ ನಡೆಸ್ತಿರತಕ್ಕಂಥವ್ರು, ದೊಡ್ಡ ಕಂಪ್ನಿ ನಡೆಸ್ತಿರೋರು ಹೋಗ್ಬೋದು, ಸಡನ್ ಆಗಿ ನೋಡೋ ಗೊತ್ತಿಲ್ಲ. ಸೊ ಹೆಂಗೆ ಆಗ್ಬೋದು, ಜಾಗ್ರತೆ, ಹುಷಾರ್. ಸೊ ಅದರಿಂದ ಆ ಮೀನ್ ರಾಶಿಯವ್ರ ಮೇನ್ ಇಂಪಾರ್ಟೆಂಟ್ ಜಲರಾಶಿ. ಸೊ ಜಲರಾಶಿಯಲ್ಲಿ ಮೀನ್ ರಾಶಿಯವರಾಗಿಂದ ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವ ಕಾಲಕ್ಕೂ ಗಮನ ಇರಬೇಕು ಹೊಟ್ಟೆ ಅದರ ಊಟದ ಬಗ್ಗೆ. ಎಲ್ಲಂದ್ರೆ ಅಲ್ಲಿ ತಿನ್ನೋದಲ್ಲ, ಟೈಮಿಗೆ ತಿನ್ನೋದು ಇಂಪಾರ್ಟೆಂಟು. ಗ್ಯಾಸ್ಟ್ರಿಕ್ ಗ್ಯಾರಂಟಿ. ಸೊ ಗುರು ಮನೆಗೆ ಶನಿ ಪ್ರವೇಶವಾದಾಗ ಗ್ಯಾಸ್ಟ್ರಿಕ್ ಅಂತ ಕರಿತೀವಿ. ಅದಾದ ಮೇಲೆ ನೀವುಗಳು ಹೊಸ ಸೊಸೆ ತಗೊಂಬಂದ್ರೆ ಅತ್ತೆ ಗಲಾಟೆಗಳು ಅಂತ ಕರಿತೀವಿ. ಹಂಗಲ್ಲ, ಏನು ಹೇಳುತ್ತೆ ಅಂದರೆ ಅಪಮೃತ್ಯು ಅಂತ ಕರಿತೀವಿ. ಅಂದರೆ ಏನು ಹೇಳುತ್ತೆ, ಅವ್ರ ಕಾಲಿಟ್ಲಿಂದ ನಿಂಗೆ ಆಗೋಯ್ತು ನೋಡಿದ್ರೆ ಹಂಗೆ ಅನ್ಕೋಬಾರ್ದು ನೀವು. ಆದರೂ ಇವ್ರ ಹಣೆ ಬರೋಕ್ಕೆ ಆ ಕೋಇನ್ಸಿಡೆನ್ಸು ಬೇರೆಯವ್ರ ಮೇಲೆ ಅಪವಾದ ಬರುತ್ತೆ. ಸೊ ಜಾಗ್ರತೆ ಅಂತ ಹೇಳುತ್ತೆ. ಇದೇ ಡಿಪಾರ್ಟ್ಮೆಂಟಲ್ಲಿ, ಡಾಕ್ಟರ್ಸ್ ಡಿಪಾರ್ಟ್ಮೆಂಟಲ್ಲಿ ಸುಳ್ಳು ಅಪವಾದಗಳನ್ನು ಮಾಡತಕ್ಕಂಥ ಅವಕಾಶಗಳು ನಡೆಯುತ್ತೆ. ಸೊ ಡಾಕ್ಟರ್ ಡಿಪಾರ್ಟ್ಮೆಂಟ್ ಎಲ್ಲನೂ ಈ ಸಲ ಶನಿ ಬಯಲಿಗೆ ತರ್ತಾನೆ. ಅಂದರೆ ಹೊಸ ಕೇಸ್ ಎಲ್ಲೆಲ್ಲ ಬರ್ತಾ ಇದಿಲ್ಲ, ನೆಕ್ಸ್ಟ್ ಎಲ್ಲ ಅಪವಾದಗಳು ಡಾಕ್ಟರ್ಗಳ ಮೇಲೆ. ಮೀನರಾಶಿಯಲ್ಲಿ ಯಾವತ್ತು ಶನಿ ಪ್ರವೇಶ ಮಾಡ್ತಾನೋ ಡಾಕ್ಟರ್ಗಳು ಕೆಟ್ಟ ಹೆಸರು. ಸೊ ಅದರಿಂದ ಡಾಕ್ಟರ್ಗಳೆಲ್ಲ ಏನು ಮಾಡಬೇಕು, ಸರಿಯಾಗಿ ನೋಡಿ ಆಪರೇಷನ್ ಮಾಡಬೇಕು, ಟೈಮ್ಗೆ ಎಲ್ಲರೂ ನೋಡ್ಕೋಬೇಕು ಪೇಷಂಟ್ನ. ನೀವೆಲ್ಲಾದರೂ ತಪ್ಪು ಮಾಡದೇ ಇದ್ದಂಗೆ ನೋಡ್ಕೋಬೇಕು. ಸುಮ್ಮನೆ ಏನೋ ನಾನು ತಾತ್ಸಾರಕ್ಕೆ ದುಡ್ಡು ತೊಗೊಂಡ್ಬಿಟ್ಟಿದ್ದೀನಿ ಮಾಡಿಬಿಡ್ತೀನಿ ಅಂತ ಮಾಡಬಾರ್ದು. ಕೇರ್ಲೆಸ್ನೆಸ್ ಮಾಡಬಾರ್ದು. ಡಾಕ್ಟರ್ಗಳು ತಲೆಯಲ್ಲಿ ಇಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಡಾಕ್ಟರ್ಗಳು ಯಾರು ಮೀನರಾಶಿ ಇದ್ರೆ ಹುಷಾರ್. ಆಮೇಲೆ ಯಾರ್ಯಾರು ವಿಶೇಷವಾಗಿರ್ತಕ್ಕಂಥ ಅಕಸ್ಮಾತ್ ಈಗ ಕೂಲಿ ನಾಲಿ ಮಾಡ್ತಿರ್ತಾರೆ, ರೈಲ್ವೆ ಸ್ಟೇಷನಲ್ಲಿ ಮಾಡ್ತಿರ್ತಾರೆ, ಅಥವಾ ಯಾರ್ದೋ ಸಾಮಾನು ತೆಗೆದು ಹೋಗ್ತಕ್ಕಂಥದ್ದು. ಸೊ ಎಂಥವ್ರಿಗೆ ಅಂಥ ಕೆಲಸದವ್ರು ಯಾರ್ಯಾರು ಇದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಮಾಡ್ತಾನೆ. ದಯವಿಟ್ಟು ಯಾರ್ಯಾರು ಭಿಕ್ಷದವರು ಇರ್ತಾರೆ, ಅಂದರೆ ಅನ್ಯಥಾ ಶರಣಂ ನಾಸ್ತಿ ಅಂತ, ಅಂಥವ್ರಿಗೆ ಊಟ ಉಪಚಾರ ಮೀನ್ ರಾಶಿಯವ್ರು ಏನು ಹೇಳುತ್ತೆ, ಸ್ವಲ್ಪ ಮಟ್ಟಿಗೆ ಗುರು ಇದ್ದಾಗ ನೀವು ಯಾವತ್ತು ಶನಿ ಮನೆಯಲ್ಲಿ ಶನಿ ಬಂದಾಗ ದಾನ ಧರ್ಮ ಮಾಡಿ ಅಂತ ಹೇಳುತ್ತೆ. ಸೊ ಏನು ಮೀನ್ ರಾಶಿಯವ್ರು ಇದ್ದಾರೆ, ಹೋಗಿ ಆ ಭಿಕ್ಷದವ್ರಿಗೆ ಊಟ, ಅಂದರೆ ನೀವು ದುಡ್ಡು ಕೊಡಬಾರ್ದು, ಅವನಿಗೆ ಚಳಿ ಆಯ್ತಾ ರಗ್ ಕೊಡಿ, ಹಸುವಾಯ್ತಾ ಊಟ ಕೊಡಿ. ಅಕಸ್ಮಾತ್ ಮನೆಗೇನಿದೆ ಒಂದು ಸೂರುವನ್ನು ವ್ಯವಸ್ಥೆ ಅಕಸ್ಮಾತ್ ಅನುಕೂಲ ಇದ್ದವ್ರು ಮಾಡ್ಕೊಳ್ಳಿ ಹೊರತು ಇಲ್ಲದಿದ್ದರೆ ದಯವಿಟ್ಟು ಅನ್ಯಥಾ ದುಡ್ಡನ್ನು ಕೊಡಬೇಡಿ. ಯಾಕೆಂದರೆ ದುಡ್ಡು ಕೊಟ್ಟರೆ ಅವ್ನು ಕುಡಿದ್ರೆ ಕುಡಿದಿದ್ದ ಫಲ ನಿಮಗೆ ಅಂತ ಫಲಾಫಲಗಳು ವ್ಯವಸ್ಥೆ ಮಾಡಬೇಕು. ಸೊ ಅದರಿಂದ ನೀವುಗಳು ಮಾಡ್ಕೊಳ್ತಕ್ಕಂಥದ್ದು ಮೀನ್ ರಾಶಿಯಲ್ಲಿ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರುಕ್ಷತು ವನಮಾಲಿ ಗದೀಶಾಂಗಿ ಶಂಕಿ ಚಕ್ರ ವಿಷ್ಣು ಸಹಸ್ರನಾಮ ಚೆನ್ನಾಗಿ ಹೇಳ್ಕೊಂಡು ತಿರುಪತಿ ದರ್ಶನವನ್ನು ಮಾಡಿದ್ರೆ ಒಳ್ಳೆಯದು. ಎಲ್ಲಾದರೂ ವೆಂಕಟರಮಣನ ದರ್ಶನ ಮಾಡಿದ್ರೆ ಒಳ್ಳೆಯದು. ವೆಂಕಟರಮಣನ ಯಾವತ್ತು ಮಾಡಬೇಕು, ಮಂಗಳವಾರನೇ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಮೀನ್ ರಾಶಿಯವರು ಶನಿವಾರ ಒಂದು ವಾರ ಹಂಗಲ್ಲ, ಮಂಗಳವಾರನೇ ನೀವು ದರ್ಶನ ಮಾಡಿದ್ರೆ ನಿಮ್ಮ ಕುಜ ಈ ವರ್ಷದ ರಾಜ ಏನಿದ್ದಾನೆ ನಿಮಗೆ ಒಳ್ಳೇದು ಮಾಡ್ತಕ್ಕಂಥ ಅವಕಾಶ ವ್ಯವಸ್ಥೆ ಮಾಡ್ತಾರೆ. ಸೊ ಇದೇನು ಅಂದರೆ ನೀವು ಎಲ್ಲ ವೀಕ್ಷಕರಿಗೂ ಹೇಳ್ತಕ್ಕಂಥ ಪೂರ್ಣಿಮಾ, ಇಷ್ಟು ನಾನು ಹೇಳಿದ್ದು ಒಳ್ಳೆಯದು ಜಾಸ್ತಿ ಹೇಳಿಲ್ಲ. ಒಳ್ಳೆ ತಾನಾಗೇ ಆಗತ್ತೆ. ಒಳ್ಳೆಯದು ಚೇಂಜ್ ಮಾಡೋಕ್ಕೂ ನಾನು ದೇವರಲ್ಲ. ಆದರೆ ಕೆಟ್ಟದ್ದು ಬರ್ತಕ್ಕಂಥದ್ದು ಜಾಗ್ರತೆ ನಿಮ್ಗೆ ಕೊಟ್ಟರು 12 ರಾಶಿಯವರು ಕೊಟ್ಟಿದ್ದೀನಿ. ಅದಕ್ಕೆ ಪರಿಹಾರವಾಗಿ ಇರ್ತಕ್ಕಂಥ ದೇವತೆನ ಕೊಟ್ಟಿದ್ದೀನಿ. ನೀವು ಇದನ್ನು ಪ್ರಾರ್ಥನೆ ಮಾಡಿ ಹಿಡ್ಕೊಂಡ್ರೆ ನಿಮ್ಮ ಒಳ್ಳೆತನನ ನೀವು ಹೋಗಿ ಮುಟ್ಬೋದು.
ಸೊ ಇಲ್ಲಿ ಎಡುವುದೇ ಇದ್ದ ಹಾಗೆ ನೋಡ್ಕೊಳ್ಳೋ ಅವಕಾಶವೇ ಈ ಮುಖ್ಯವಾಗಿರ್ತಕ್ಕಂಥ ರಾಶಿಫಲ. ಯಾವತ್ತೂ ತಿಳ್ಕೊಳ್ಳಿ, ರಾಶಿಗಳನ್ನ ಹೇಳಬೇಕಾದ್ರೆ ನಿಮಗೆ ಒಳ್ಳೇದಾಗಕ್ಕೆ ಮಾಡಬೇಕೆ ಹೊರತು ಒಳ್ಳೇದಾಗತ್ತೆ ಐಸ್ ಕುಡಿಸ್ಬಿಟ್ಟು ಮೇಲೆ ಅಟ್ಟದ ಮೇಲೆ ಕುಡಿಸೋ ಅಭ್ಯಾಸ ನಮಗಿಲ್ಲ. ಸೊ ಅದರಿಂದ ಬಿಸ್ಕೆಟ್ ಇದೆಲ್ಲ ಬೇಡದೇ ಇದ್ದ ಹಾಗೆ ಮೇಷದಿಂದ ಮೀನದವರೆಗೂ ಕೊಟ್ಟಿರೋ 12 ರಾಶಿಯ ಫಲವನ್ನು ಈ ಪ್ರವಾಲ್ ಟಿವಿ ಮುಖಾಂತರ ಕೊಟ್ಟಿದ್ದೀವಿ. 2025 ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಹೇಳಿ. ಸಾಧಾರಣವಾಗಿ ಪೂರ್ಣಿಮಾ, ರಾಜಕೀಯದಲ್ಲಿ ಪರಿಣಾಮ ಆಗೇ ಆಗತ್ತೆ ಈ ಸಲ. ಯಾಕೆ ಅಂದರೆ ರಾಹು ಶನಿಗೆ ಮನೆಗೆ ಬಂದ್ಬಿಟ್ಟ. ಶನಿನೇ ರಾಜಕೀಯ ಕೊಡೋನು ಅಂತ ಕರಿತೀವಿ. ಗುರು ಶನಿ ಏನು ಮಾಡ್ದ, ಗುರು ಮನೆಗೆ ಕೂತ್ಕೊಂಡ್ಬಿಟ್ಟ. ಅಂದ್ರೆ ಏನು ಹೇಳುತ್ತೆ, ಬೇಜಾರು ಅಂತ ಹೇಳುತ್ತೆ, ರಾಜನಿಗೆ ಬೇಜಾರು ಅಂತ. ನಾವು ದೇಶದಿಂದ ಬರೋಣ, ದೇಶದಿಂದ ಬರ್ಬೇಕಾದ್ರೆ ನರೇಂದ್ರ ಮೋದಿಗೆ ಭಾಳಷ್ಟು ಬೇಜಾರಾಗತ್ತೆ, ಬೇಸರವಾಗತ್ತೆ. ಇಂಥ ಮಿನಿಸ್ಟ್ರಿಗಳನ್ನೆಲ್ಲ ನಾನು ನನ್ನ ಪಕ್ಷಕ್ಕೋಸ್ಕರ ಒದ್ದಾಡ್ತಾ ಇದ್ದೀನಿ, ಇವ್ರುಗಳ ಪಕ್ಷಕ್ಕೋಸ್ಕರ ಒದ್ದಾಡ್ತಿಲ್ಲ, ನನಗೋಸ್ಕರ ಅಂತ ಸ್ವಯಾರ್ಜಿತಕ್ಕೆ ಒದ್ದಾಡ್ತಿದ್ದಾರೆ, ಎಂಥ ದರಿದ್ರದವರು ಅಂತ ಅವ್ರಿಗೆ ಬೇಜಾರಾಗೋ ಅವಕಾಶಗಳು ಸ್ವತಃ ಬರೆದಿಟ್ಕೊಂಬಿಡು. ಅಂದ್ರೆ ಆಲ್ ಆರ್ ಬಿಕಮಿಂಗ್ ಏನಂದ್ರೆ ಕಲ್ಪ್ರಿಟ್ಗಳಾಗಿ ಹೋಗ್ತಾ ಇದ್ದಾರೆ, ಕಲಹಗಳಾಗಿ ಹೋಗ್ತಾ ಇದೆ, ಒಬ್ರಿಗೊಬ್ರು ದುಡ್ಡು ಆಸೆ ಪಟ್ಬಿಡ್ತಾ ಇದ್ದಾರೆ. ಅಂದ್ರೆ ಎಲ್ಲರೂ ನಾನು ಎಲ್ಲೋ ದೇಶಕ್ಕೋಸ್ಕರ ಹೊರಗಡೆ ದೇಶದಿಂದ ನಾನು ಭಾರತ ಚೆನ್ನಾಗಿರ್ಲಿ ಅಂತ ಮಾಡ್ಕೊಂಬಂದ್ರೆ ಇವ್ರು ಒಳಗಡೆ ಆಂತರಿಕವಾಗಿ ಗಲಾಟೆ ಮಾಡ್ಕೊತೀರ ಅಂತ ಅದು ಆಲ್ರೆಡಿ ನಡೀತಾ ಇದೆ, ನೀನು ನೋಡ್ತಾ ಇರ್ಬೋದು. ನನಗೆ ಬೇಡಪ್ಪ ಸಾಕಿನ ಅನ್ನೋ ವೈರಾಗ್ಯ ಬರುತ್ತೆ ಅಂತ ಬರೆದಿಟ್ಕೊಂಬಿಡು. ಸೊ ವೈರಾಗ್ಯ ಬರ್ತಕ್ಕಂಥದ್ದನ್ನು ಪ್ರಧಾನಮಂತ್ರಿಗೆ ಬಂದಾಗ ದೇಶದ ಪ್ರಧಾನಿಗೆ ಏನು ರಾಜನಿಗೆ ಬರುತ್ತೋ ಯಥಾ ರಾಜ ತಥಾ ಪ್ರಜಾ. ಸೊ ಆಮೇಲೆ ಪ್ರಜೆದಲ್ಲೂ ಎಲ್ರಿಗೂ ಈ ಸಲ ರಾಜಕೀಯದಲ್ಲಿ ಯಾರು ರಾಜಕೀಯದಲ್ಲಿ ಇರ್ತಾರೆ ಅವ್ರಿಗೆಲ್ಲರಿಗೂ ಏನು ಹೇಳ್ತಾರೆ, ಶ್ರೂಡ್ ಅಂತ ಕರಿತೀವಿ. ನೋಡಿ, ಇನ್ನೊಂದು ಪಾರ್ಲಿಮೆಂಟ್ ಹೌಸ್ ಇಸ್ ರೌಂಡ್. ಪಾರ್ಲಿಮೆಂಟ್ ಹೌಸ್ ರೌಂಡ್ ಆಗಿತ್ತು, ಈಗ ಟ್ರಯಾಂಗಲ್ ಬಂದ್ಬಿಟ್ಟಿದೆ. ಅಂದರೆ ನ್ಯೂ ಪಾರ್ಲಿಮೆಂಟ್ ಹೌಸ್ ಇಸ್ ಟ್ರಯಾಂಗಲ್. ಯಾವತ್ತು ಬಂದರೆ ಶ್ರೂಡ್ ಗೌರ್ಮೆಂಟ್ ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದೆಲ್ಲ ಶ್ರೂಡ್ ಗೌರ್ಮೆಂಟ್ ಬರೆದಿಟ್ಕೋ. ದಬ್ಬಾಳಿಕೆಯಿಂದ ನಡೆಸ್ತಾರೆ. ನೀ ಮಾಡಪ್ಪ ಅಂತಿದ್ಲಲ್ಲ, ನಾನು ಹಿಂಗೆ ಮಾಡೋ ಅನ್ನೋ ರೀತಿ ಬರುತ್ತೆ. ಇದು ರಾಜಕೀಯದ ನೆಕ್ಸ್ಟ್ ಭವಿಷ್ಯ. ಇಲ್ಲಿ ಸ್ಟೇಟ್ ಅಂಡ್ ಸೆಂಟ್ರಲ್ ಎಂಟೈರ್ ದೇಶದಲ್ಲಿ. ಆಮೇಲೆ ವಿದೇಶದಿಂದ ನಮ್ಗೆಲ್ಲಾರ್ಗು ಗೌರವವನ್ನ ಸಿಗತ್ತೆ. ನಮ್ಗೆ ಗೊತ್ತಿಲ್ಲದೇನೆ ವಿದೇಶ ಗೌರವಗಳು ಭಾರತ ದೇಶಕ್ಕೆ ಎತ್ತಿಸ್ತಾರೆ. ಅದಕ್ಕೆ ಭಾರತ ದೇಶಕ್ಕೆ ಏನು ಹೇಳುತ್ತೆ, ಇನ್ನು 5 ವರ್ಷಗಳ ಕಾಲ ಯಶೋ ಕೀರ್ತಿ ಪದವಿ ಭಾರತ ಬಗ್ಗೆನೇ ಕೊಂಡಾಡ್ತಾರೆ ಜಗತ್ತು ಪೂರ್ತಿ. 2025ರಿಂದ 2027 ಎಂಡಿಂಗ್ವರೆಗೂ ಅಷ್ಟರೊಳಗೆ ಎನಿ ಟೈಮ್ ಈ ನಡೆಯೋದು, ಈ ಗ್ಯಾರಂಟಿ 1 ವರ್ಷ ರಾಜೀನಾಮೆ ಇದೆಲ್ಲ ಹೇಳಿದ್ನಲ್ಲ, ಅದ್ರ ಜೊತೆಗೆ ಭಾರತದ ಮೇಲೆ ದಾಳಿ ಮಾಡ್ತಾರೆ. ವರ್ಲ್ಡ್ ವಾರ್ ವಿಲ್ ಹ್ಯಾಪನ್, ಗ್ಯಾರಂಟಿ. ಚಾನ್ಸಸ್ ಎಲ್ಲ ನಡೆಯುತ್ತೆ. ಅದು ಯಾವ ತರ ಬರ್ಬೋದು, 1 ತಿಂಗಳಾದ್ಮೇಲೆ ಶುರು ಮಾಡ್ಬೋದು, 27 ಒಳಗೆ ರೇಟ್ ಗ್ಯಾರಂಟಿ. ಥರ್ಡ್ ವರ್ಲ್ಡ್ ವಾರ್ ವಿಲ್ ಗ್ಯಾರಂಟಿ ಬ್ರೇಕ್ಔಟ್. ಅದಕ್ಕೆ ಆ ಸಮಯಕ್ಕೆ ಆದಾಗ ಬೇರೆ ಬೇರೆ ಮುಸಲ್ಮ್ ರಾಷ್ಟ್ರಗಳು ಅಥವಾ ಬೇರೆಗಳನ್ನ ನಮ್ಮ ಮೇಲೆ ದಾಳಿ ಮಾಡ್ತಾರೆ. ನಮ್ಗೆ ಸಹಾಯ ಮಾಡೋದು ಯಾರು ಗೊತ್ತಾ, ಓನ್ಲಿ ರಷ್ಯಾ. ಬರೀ ರಷ್ಯಾ ಮಾತ್ರ ಸಹಾಯ ಮಾಡ್ತಾರೆ. ಆ ಸಮಯಕ್ಕೆ ಅಣು ಬಾಂಬ್ಗಳಾಗಲಿ ಅಥವಾ ತುಂಬ ಘರ್ಷಣೆಗಳಿಂದೆಲ್ಲ ನಡೆಯುತ್ತೆ. ಸೊ ಭಾರತ ದೇಶನೇ ನಮಗೆ ಬಹಳ ಎಲ್ಲರಿಗೂ ಜಾಗ ತೋರಿಸ್ತಕ್ಕಂಥದ್ದು. ಸ್ಟೇಟಲ್ಲಿ ನೋಡಬೇಕಾದ್ರೆ ಅವಕಾಶಗಳು ಸ್ಥಾನಪಲ್ಟನ ಆಗ್ಬೋದು. ಮುಖ್ಯಮಂತ್ರಿ ಸ್ಥಾನಪಲ್ಟನ ಆಗ್ತಕ್ಕಂಥ ಅವಕಾಶಗಳಾಗ್ಬೋದು. ಮುಖ್ಯಮಂತ್ರಿಗೆ ಅನಾರೋಗ್ಯದಿಂದ ಬೇರೆ ಮುಖ್ಯಮಂತ್ರಿಗಳನ್ನ ಹಾಕ್ತಾ ಇದೀವಿ ತಾತ್ಕಾಲಿಕವಾಗಿ ಅನ್ನೋಸಲ್ಲ, ಅವ್ರಿಗೆ ಅನಾರೋಗ್ಯ ಬರುತ್ತೆ. ಸೊ ಏನ್ ಹೇಳುತ್ತೆ ಅಂದ್ರೆ, ಇದೇ ಕರೆಕ್ಟ್ ಆಗಿ ಗುರು ಮೀನಕ್ಕೆ ಹೋಗಕ್ಕೆ ಏನ್ ಶನಿ ಹೋಗ್ತಾ ಇದ್ದಾನೆ, ಇದೇ ಸಿದ್ದರಾಮಯ್ಯ 4 years ಬಿಫೋರ್ ಆರೋಗ್ಯಕ್ಕೆ ಹಾರ್ಟ್ ಪ್ರಾಬ್ಲಮ್ ಬಂದಿತ್ತು. ಅದೇ ಸಮಯಕ್ಕೆ ಇದೇ ವ್ಯವಸ್ಥಿತವಾದ ಅನಾರೋಗ್ಯ ಅಂದ್ರೆ ಎಲ್ಲರೂ ಏನ್ ಮಾಡ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಅವ್ರಿಗೂ ಬಹಳ ಬೇಜಾರಾಗೋಗಿದೆ. ವ್ಯಕ್ತಿತ್ವ, ಒಳ್ಳೆ ವ್ಯಕ್ತಿತ್ವ, ಸ್ಥಿರವಾಗಿರ್ತಕ್ಕಂಥ ಜೀವನ, ಹೆಂಗೋ ನಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಡಿ ಕೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಚೆನ್ನಾಗೇ ಇದ್ದಾರೆ. ಚೆನ್ನಾಗಿದ್ರು ಇವ್ರುಗಳೇ ಯಾರೋ ತಿಂಡಿ ಆಗಿ ಹೀಗೆ ಚುತ್ತಾ ಕೂತ್ಕೊಂಡ್ರೆ ಏನ್ ಮಾಡ್ತೀಯಾ, ಪಕ್ಕದಲ್ಲಿ ಇರ್ತಾವಂತೀವಿ ಅಂದ್ರೆ ಇವ್ರನ್ನೆಲ್ಲ ಎತ್ತಿ ಗನ್ ಶೂಟ್ ಮಾಡಿ ದೂರ ಕಳಿಸ್ಬೇಕು. ಸೊ ಇವರೆಲ್ಲ ಏನ್ ಮಾಡ್ತಾರೆ, ದೂರ ಕಳಿಸೋದಕ್ಕೆ ಬದಲು ನಡೀತಾ ಇರಲಿ, ನಾಯಿ ಬೊಗಳ್ತಾ ಇದೆ, ಸುಮ್ಮನೆ ಇರೋಣ ಅಂತ ಇವರಿಬ್ರು ಸುಮ್ಮನೆ ಇದ್ದಾರೆ. ಆದರೆ ಒಂದು ಅವಕಾಶ ಏನು ಅಂದ್ರೆ, ಶಿವಕುಮಾರ್ಗೂ ಅವಕಾಶಗಳು ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಶಿವಕುಮಾರ್ಗೆ ಅವಕಾಶಗಳು ಇದೆ. ಅಂದ್ರೆ ಏನಾಗುತ್ತೆ, 25ರಿಂದ 26 ಒಳಗೆ ಆಗುತ್ತೆ. ಯಾಕಂದ್ರೆ ಪೂರ್ತಿ ಅವಧಿಯಲ್ಲಿ ಇವರುಗಳು ಮುಖ್ಯಮಂತ್ರಿ ಚೇಂಜ್ ಆಗೋದು ಗ್ಯಾರಂಟಿ ಬರೆದಿಟ್ಕೊಂಡ್ಬಿಡು. 25 ಅಂದ್ರೆ ಫಲ 25 ಅಂದ್ರೆ 25 ಮಾತ್ರ ಅಂತಲ್ಲ, 25 to 26 ವರೆಗೂ 1 year ತಲೆಯಲ್ಲಿ ಇಟ್ಕೋ. ಯಾವಾಗ ನೆಕ್ಸ್ಟ್ ಇಯರ್ ಅಂತಲ್ಲ, 25 to 26 ಒಳಗೆ ಇದು ನಡೆಯುತ್ತೆ. ಯಾಕೆ ಅಂದ್ರೆ ಅವರವರ ಗುರು ಬಲದ ಮೇಲೆ, ಅವರವರ ಆರೋಗ್ಯದ ಬಲಗೆ, ಇವ್ರಿಗೆ ಸ್ವಲ್ಪ ಹೊಟ್ಟೆ ಬಗ್ಗೆ, ಹಾರ್ಟ್ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಯಾರೋ ಸಿದ್ದರಾಮಯ್ಯ ಅವರು ಆರೋಗ್ಯ ನೋಡ್ಕೋಬೇಕು. ಶಿವಕುಮಾರನು ಕೋಪವೃಷ್ಟಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಮ್ಮಿ ಮಾಡ್ಕೋಬೇಕು. ಇನ್ನು ಮೇಲೆ ಶಿವಕುಮಾರ್ಗೂ ಕೋಪವೃಷ್ಟಿಗೂ ಜಾಸ್ತಿ ಆಗುತ್ತೆ. ಶನಿ ಏನ್ ಮಾಡ್ದ, ಸೂರ್ಯನ ಮನೆ ನೋಡ್ತಾನೆ. ಶನಿ ಅಲ್ಲಿ ಹೋದಾಗ ಅಷ್ಟಮಾಧಿಪತಿಯನ್ನು ನೋಡ್ತಾನೆ. ಅಷ್ಟಮ ನೋಡಿದ್ರೆ
ಮಾಧ್ಯಮದವ್ರಿಗೂ ರಾಜಕೀಯದವರು ಕಲಹ ಬರುತ್ತೆ. ಡಾಕ್ಟರ್ಸ್ಗೂ ಲಾಯರ್ಸ್ಗೂ ಕಲಹ ಬರುತ್ತೆ. ಕಲಹ ಬರುತ್ತೆ, ಬರೆದಿಟ್ಕೋ. ಅಂದರೆ ಬಿಕಾಸ್ ಆಫ್ ಪೇಷಂಟ್ಸು ಕೇಸ್ಗಳಿಗೆ ಕಲಹಗಳು ಬರುತ್ತೆ, ಅವ್ರವ್ರಿಗೆ ಕಲಹಗಳು ಬರುತ್ತೆ ಅವ್ರವ್ರ ಜಾಗದಲ್ಲಿ. ಸೊ ಇದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವುಗಳು ನೋಡ್ತಕ್ಕಂಥದ್ದು ಬಹಳಷ್ಟು ಕರ್ನಾಟಕದಲ್ಲಿ ಚೇಂಜಸ್ ಆಗೋದ್ರಲ್ಲಿ ಮುಖ್ಯವಾಗಿ ಏನು ಅಂದರೆ 3 ಭಾಗಗಳಾಗತ್ತೆ. 2025ರಿಂದ 29ರೊಳಗೆ ಏನೋ 25ರಿಂದ 29ರೊಳಗೆ ತಲೆಯಲ್ಲಿ ಇಟ್ಕೊಂಡ್ಬಿಡು 3 ಭಾಗ ಆಗ್ಬಿಡುತ್ತೆ ಕರ್ನಾಟಕ ವಿಲ್ ಬಿಕಮ್ 3 ಪಾರ್ಟ್ಸ್. ಬರೆದಿಟ್ಕೊ ಒಳಗಡೆ ಈ ಗ್ಯಾರಂಟಿ 1000% ಗ್ಯಾರಂಟಿ. ಆದ್ರೆ ಏನು ಅಂದ್ರೆ 3 ಭಾಗ ಹೆಂಗಂದ್ರೆ 3 ಕರ್ನಾಟಕದ 3 ಮುಖ್ಯಮಂತ್ರಿಗಳು 3 ರಾಜ್ಯಪಾಲರು ಅನ್ನೋ ರೀತಿ ನಾರ್ತ್ ಕರ್ನಾಟಕ, ಇಲ್ಲೊಂದು ಪಕ್ಕದಲ್ಲಿ ಇನ್ನೊಂದು ಹೊಸದಾಗಿ ಹುಟ್ಟತಕ್ಕಂಥ ಅವಕಾಶಗಳು ಬೇರೆ ಮಾಡ್ಕೊಳ್ಳೋಕೆ ಬಹಳ ಪ್ರಯತ್ನಗಳು ನಡೆಯುತ್ತೆ, ಒಳಸಂಚು ನಡೆಯುತ್ತೆ. ಅದಕ್ಕೆ ಯಾರು ಸಹಕಾರ ಮಾಡ್ತಾನೆ? ರಾಹುಕೇತುನೇ ಸಹಾಯ ಮಾಡ್ತಾನೆ. ಸೊ ಇದೆಲ್ಲ ರಾಜಕೀಯದ ಬೆಳವಣಿಗೆಗಳಿಗೆ ಯಾರು ಅಂದ್ರೆ ಶನಿಯೇ ಕಾರಣ. ಶನಿ ಯಾವತ್ತೂ ನೀರ್ ಮನೇಲಿ ಹೋಗಬಾರ್ದು. ಶನಿ ನೀರಿಗೆ ಹೋದ್ರೆ ಪ್ರಾಬ್ಲಮ್ ಏನು ಅಂದ್ರೆ ಶನಿ ಬಂದು ಅಗ್ನಿಗ್ರಹ, ನೀರು ಬೆಂಕಿಯಲ್ಲಿ ನೀರಲ್ಲಿ ಕಳಗೋದ, ಮೀನ್ ರಾಶಿಯಲ್ಲಿ ಹೊರಡ್ತಾನೆ. ಗುರು ಇರೋದು ಹೇಗೆ ಅಂದ್ರೆ ಗೌರವಾನ್ವಿತವಾಗಿರ್ತಕ್ಕಂಥ ಸ್ಥಾನ. ಆಮೇಲೆ ಎಲ್ಲರೂ ಯಾರ್ಯಾರು ಬಿಸ್ಕೆಟ್ ಹಾಕ್ತಾ ಇದ್ದಾರೋ, ನಾನು ಸೀಟ್ ಮೇಲೆ ಕೂತ್ಕೊಂತೀನಿ, ನಾನು ಸೀಟ್ ಮೇಲೆ, ಅವ್ರು ಯಾರಿಗೂ ಆ ಸ್ಥಾನಗಳು ಬರಲ್ಲ. ಹೊಸ ವ್ಯಕ್ತಿಗಳಿಗೆ ಸ್ಥಾನ ಬರತಕ್ಕಂಥ ಅವಕಾಶಗಳು ಇಲ್ಲ, ಹಳೆ ವ್ಯಕ್ತಿಗೆ ಸಿಗತ್ತೆ. ಭವಿಷ್ಯವನ್ನಲ್ಲಿ ಲೋಪದೋಷಗಳಿಲ್ಲದೆ ಇಷ್ಟು ಮಟ್ಟಿಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಮಟ್ಟಿಗೆ ಮಾತ್ರ ಹೇಳಿರೋದು. ವಿಶ್ಲೇಷಣೆ ಮಾಡಿದ್ರೆ ಬಹಳ ಸಮಯ ಬೇಕು ಪೂರ್ಣಿಮಾ. ನಿಮ್ಗೆಲ್ಲರಿಗೂ ಅನುಕೂಲವಾಗಲಿ ಅಂತ ಹೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೇವೆ. ಮತ್ತೊಮ್ಮೆ ಕ್ಯಾಲೆಂಡರ್ ನ್ಯೂ ಇಯರ್ಗೆ ಶುಭಾಶಯಗಳನ್ನ ಕೋರ್ತಾ ನಿಮ್ಮಿಬ್ಬರ ಪರವಾಗಿ ಆರೋಗ್ಯವನ್ನು ಎಲ್ಲರಿಗೂ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಖಂಡಿತ ಗುರುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. 2025 ಹೊಸ ವರ್ಷ ಹೇಗಿದೆ, ದೇಶ ಯಾವ ರೀತಿ ಒಳಿತಾಗತ್ತೆ, ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು, ಅದರ ಜೊತೆಗೆ 12 ರಾಶಿಗಳ ದ್ವಾದಶ ಫಲಾನುಫಲಗಳು, ಏನು ಸಮಸ್ಯೆಗಳು, ಅದಕ್ಕೆ ಹೇಗೆ ಸರಳವಾಗಿ ಪರಿಹಾರಗಳು, ಯಾವ ದೇವರನ್ನ ಆರಾಧನೆ ಮಾಡಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬ್ರಹ್ಮಾಂಡ ಭವಿಷ್ಯ 2025. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.